ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಧರ್ಮದ ಹೆಸರಲ್ಲಿ ಕಲ್ಲು ತೂರಾಟ. ಧರ್ಮದ ಪರವಾಗಿ ಇರೋದು ಯಾರಿಲ್ಲಿ? ಧರ್ಮದ ವಿರುದ್ಧವಾಗಿ ಇರೋದು ಯಾರು? ಯಾವ ಪಕ್ಷ ಧರ್ಮದ ಪರ, ಯಾವ ಪಕ್ಷ ಧರ್ಮದ ವಿರುದ್ಧ? ಯಾವ ಪಕ್ಷ ಯಾವ ಧರ್ಮದ ಪರ, ಯಾವ ಪಕ್ಷ ಯಾವ ಧರ್ಮದ ವಿರುದ್ಧ? ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಚಾರ. ಈಗ ನಾವು ಮದ್ದೂರಿನ ಗಲಭೆಗಳಿಗೆ ಸಂಬಂಧಪಟ್ಟಂತೆ ಮಾತಾಡೋದಾದರೆ ಇದು ಬರೀ ಧರ್ಮ ಪ್ರೇರಿತವಾಗಿ ನಡೆದಿರ್ತಕ್ಕಂಥ ಘಟನೆನಾ? ಧರ್ಮ ವಿರುದ್ಧದ ಒಂದು ಕುಚೇಷ್ಟೆನ ಇದು ಒಂದು ಭಾಗ. ಇದು ಧರ್ಮದ್ವೇಷ ಮಾತ್ರ ಕಾರಣವಾಗಿತ್ತ ಈ ಒಂದು ವಿಚಾರದಲ್ಲಿ? ದೈವದ್ವೇಷ ಕಾರಣ ಆಗಿತ್ತ? ಅಥವಾ ಧರ್ಮವನ್ನು ಮುನ್ನೆಲೆಯಲ್ಲಿ ನಿಲ್ಲಿಸಿ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷಗಳು ಕುಮ್ಮಕ್ಕು ಕೊಟ್ಟು ಧರ್ಮಕ್ಕೂ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿದ್ವಾ? ಇದರಲ್ಲಿ ಯಾರ ಪರ ಎನ್ನುವ ಸ್ಟ್ಯಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀಬೇಕಾಗಿದೆ ಈಗ. ಅಥವಾ ಇದೇ ಒಂದು ಮದ್ದೂರಿನ ಗಲಭೆಗಳಿಗೆ ಸಂಬಂಧಪಟ್ಟಂತೆ ತಪ್ಪು ಯಾರು ಮಾಡಿದ್ರೂ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಈ ನೆಲದ ಕಾನೂನಿನ ನ್ಯಾಯ. ಅದು ನಡೀಬೇಕಾ ಇಲ್ಲಿ? ಒಬ್ಬರು ಒಂದು ಧರ್ಮ ಆದ ತಕ್ಷಣ ಇವರೆಲ್ಲ ಏನೂ ಮಾಡಿಲ್ಲ, ಇನ್ನೊಂದು ಧರ್ಮ ಅಂದ ತಕ್ಷಣ ಇವರೆಲ್ಲ ಫುಲ್ಲು ಒಳ್ಳೆಯವರು. ಇದು ನಮ್ಮ ನಿಲುವಾಗಬೇಕಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಡೆದಿದ್ದೇನು ಅಂತ ಬೇಕಲ್ಲ? ಚಿಕ್ಕದ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಾನು ನಿಮಗೆ, ಏನು ನಡೆದಿದೆ ಅಲ್ಲಿ ಅಂತೇಳಿ. ನೋಡಿ, ಇಲ್ಲಿ ವಿಷಯ ಇಷ್ಟೇ. ಭಾನುವಾರ ಸಾಯಂಕಾಲ 7ರಿಂದ 7:30 ರಾಮ್ ರಹೀಂ ಮಾರ್ಗಕ್ಕೆ ಗಣೇಶನ ಮೆರವಣಿಗೆ ಇತ್ತು. ಯಾರೋ ಸಿಗ್ನಲ್ ಕೊಡ್ತಾ ಇದ್ದಂತೆಯೇ ಬೀದಿ ದೀಪಗಳನ್ನು ಆಫ್ ಮಾಡ್ತಾರೆ. ರಾಮ್ ರಹೀಂ ಮಾರ್ಗ ಮದ್ದೂರಲ್ಲಿ ಗಣೇಶನ ಮೆರವಣಿಗೆ ನಡೀತಾ ಇತ್ತು. ಸಿಗ್ನಲ್ ಕೊಟ್ಟರಂತೆ ಯಾರೋ ಕೊಡ್ತಾ ಇದ್ದಂತೆಯೇ ಇದ್ದಕ್ಕಿದ್ದಂತೆ ಬೀದಿ ದೀಪಗಳು ಆಫ್ ಆದವು. ಕಲ್ಲು ತೂರಾಟ ಶುರುವಾಗುತ್ತೆ. ಮೆರವಣಿಗೆ ಯಾರೆಲ್ಲ ಹೋಗ್ತಾ ಇದ್ರೋ ಮಸೀದಿ ಕಡೆಯಿಂದ ಅವ್ರ ಮೇಲೆ ಕಲ್ಲುಗಳು ತೂರಿ ಬಂದವು. ಎಷ್ಟೊಂದು ಕಲ್ಲುಗಳು ತೂರಿ ಬರ್ತವೆ ಮಸೀದಿಗಳ ಕಡೆಯಿಂದ. ಅಟ್ ದ ಸೇಮ್ ಟೈಮ್ ಈ ಕಡೆಯಿಂದ ಕಲ್ಲುಗಳು ತೂರಿ ಬಂದ್ವಲ್ಲ ಅಂಥೇಳಿ ಯಾರು ಮೆರವಣಿಗೆಯಲ್ಲಿ ಹಿಂದೂಗಳು ಹೋಗ್ತಿರ್ತಾರಲ್ಲ ಅವರು ಕೂಡ ಕಲ್ಲು ತಗೊಂಡು ಮಸೀದಿಯನ್ನು ಗುರಿಯಾಗಿಸಿಕೊಂಡು ಕಲ್ಲು ತೂರಿದ್ದಾರೆ. ಈ ಮೆರವಣಿಗೆಯಲ್ಲಿದ್ದಂಥವರು ರಾತ್ರಿ 8 ಗಂಟೆ ಹೊತ್ತಿಗೆ ಪರಿಸ್ಥಿತಿ ಕೈಮೀರಿಬಿಡ್ತಾ ಇರುತ್ತೆ. ಆಗ ಪೊಲೀಸರು ಲಾಠಿ ಚಾರ್ಜ್ ಮಾಡೋಕ್ಕೆ ಶುರು ಮಾಡ್ತಾರೆ. ರಾತ್ರಿ 8:30 ಹೊತ್ತಿಗೆ ಅವಸರದಿಂದ ಗಣೇಶ ವಿಸರ್ಜನೆಯನ್ನು ಪೊಲೀಸರೇ ಮಾಡಿಸ್ತಾರಲ್ಲಿ. ಇನ್ನು ತುಂಬ ಹೊತ್ತು ಇದ್ದಷ್ಟು, ತುಂಬ ಜನ ಇಲ್ಲದಿದ್ದಷ್ಟು ಇನ್ನೂ ಗಲಾಟೆಗಳಾಗ್ತವೆ ಎನ್ನುವ ಕಾರಣದಿಂದಾಗಿ ಬೇಗನೆ ಗಣೇಶ ವಿಸರ್ಜನೆ ಮಾಡಿಸ್ಬಿಡ್ತಾರೆ. ರಾತ್ರಿಯೇ ಕಲ್ಲು ತೂರಾಟ ಮಾಡಿದಂಥವರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಪೊಲೀಸರು ಶುರು ಮಾಡ್ತಾರೆ. ಹಲವರನ್ನು ಬಂಧಿಸ್ತಾರೆ ಕೂಡ. ರಾತ್ರಿನ SP ಘಟನಾ ಸ್ಥಳಕ್ಕೆ ಬರ್ತಾರೆ. ಬೆಳಗಾಗುವುದರ ಒಳಗಾಗಿ 21 ಕಿಡಿಗೇಡಿಗಳನ್ನು ಅರೆಸ್ಟ್ ಮಾಡ್ತಾರೆ ಪೊಲೀಸರು. ಬೆಳಗ್ಗೆ ಮದ್ದೂರು ಬಂದ್ಗೆ ಹಿಂದೂ ಸಂಘಟನೆ BJP ಅವರು ಕರೆ ಕೊಡ್ತಾರೆ. ಜನ ಜಮಾವಣೆ ಆಗ್ತಾರೆ. ಬೆಳಗ್ಗೆ 8 ಗಂಟೆಗೆ ಮದ್ದೂರಿನ ಉಗ್ರ ನರಸಿಂಹ ದೇಗುಲದ ಬಳಿಯಲ್ಲಿ ಹಿಂದೂಗಳು ಜಮಾಯಿಸ್ತಾರೆ. ಮದ್ದೂರು ಪೊಲೀಸ್ ಠಾಣೆ, ರಾಮ್ ರಹೀಂ ರಸ್ತೆ, ಮಸೀದಿಯ ಬಳಿಯಲ್ಲಿ ಜಮಾವಣೆಗೆ ಸಿದ್ಧತೆ ಇರುತ್ತೆ. ಪೇಟೆ ಬೀದಿಯ ಮಸೀದಿ ಮುಂದೆ ಕರ್ಪೂರ ಹಚ್ಚಿ ಪ್ರತಿಭಟನೆ ಮಾಡ್ತಾರೆ ಹಿಂದೂಗಳು. ಮಸೀದಿಗೆ ನುಗ್ಗುವುದಕ್ಕೂ ಯತ್ನವನ್ನು ಮಾಡ್ತಾರೆ. ಕಲ್ಲು ತೂರ್ತಾರೆ ಹಿಂದೂಗಳು. ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ಮುಸ್ಲಿಮರಿಗೆ ಸಂಬಂಧಪಟ್ಟಂಥ ಫ್ಲೆಕ್ಸ್ ಬಾವುಟಗಳನ್ನು ಹರಿದು ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಬೆಳಗ್ಗೆ 10 ಗಂಟೆ 10:45 ಆ ಸುಮಾರಿಗೆ ಪೊಲೀಸರು ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅತ್ತ TB ಸರ್ಕಲ್ ಬಳಿ ಜಮಾವಣೆ ಆಗ್ತಾರೆ. ಮದ್ದೂರು ಪೊಲೀಸ್ ಠಾಣೆ ಮುತ್ತಿಗೆ ಹಾಕಬೇಕು ಅಂತ ಕೂಡ ಪ್ರಯತ್ನವನ್ನು ಪಡ್ತಾರೆ. 1 ಗಂಟೆ ಹೊತ್ತಿಗೆ ಪೊಲೀಸರು ತಡೆ ಕೊಡ್ತಾರೆ. ಇದಕ್ಕೆ ತಾಲೂಕು ಕಚೇರಿ ಮುತ್ತಿಗೆಗೆ ಹಿಂದೂಗಳು ಪ್ರಯತ್ನ ಪಡ್ತಾರೆ. ಹಳೆ ಮೈಸೂರು ಹೆದ್ದಾರಿ ಬಂದ್ ಮಾಡ್ತಾರೆ. 3 DJಯನ್ನು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಪ್ರತಿಭಟನಾಕಾರರು. DC SP ಹೈ ಲೆವೆಲ್ ಮೀಟಿಂಗ್ ಆಗುತ್ತೆ. ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ಸಿಕ್ಕತ್ತೆ. ಪ್ರತಿಭಟನೆ ಎಂಡ್ ಆಗುತ್ತೆ. ಬುಧವಾರ BJP ನೇತೃತ್ವದಲ್ಲಿ ಸಾಮೂಹಿಕವಾಗಿಯೇ ನಾವು ಗಣೇಶ ವಿಸರ್ಜನೆ ಮಾಡ್ತೀವಿ, ಅದೇನು ಮಾಡ್ತಿರೋ ಮಾಡಿ ಅಂಥೇಳಿ ಸಡ್ಡು ಹೊಡೆದು ನಿಂತಿದೆ ರಾಜ್ಯ BJP. ಇದಾದ ಮೇಲೆ ಏನಾಗಬೇಕು ಅಂತೇಳಿ ಚರ್ಚೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯದುಕುಮಾರ್ ಇದ್ದಾರೆ, BJP ವಕ್ತಾರ. ಸ್ವಾಗತ ನಮಗೆ ಯದುಕುಮಾರ್. ಸರ್ ನಮಸ್ತೆ. ಇನ್ನು ನಮ್ಮ ಜೊತೆಯಲ್ಲಿ ಈಗ ಕಶ್ಯಪ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರ. ಸ್ವಾಗತ ನಮಗೆ ಕಶ್ಯಪ್ ಅವರೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ. ಇನ್ನು ಈಗ ಇಲ್ಲಿ ಪ್ರಶ್ನೆ ಇರೋದು ಯದುಕುಮಾರ್ ಅವರೇ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋದಾ, ಈ ಧರ್ಮದವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದಾ? ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಸರ್. ಯಾಕೆಂದ್ರೆ ನಾವು ಇದು ಹಲವಾರು ಪ್ರಕರಣಗಳಲ್ಲಿ ಕೇಳಿದ್ದೀವಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ. ಆದರೆ ಇದು ಯಾವುದೂ ಆಗ್ತಾನೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲಿಂದ ನಾನು ಹೇಳುವಂಥದ್ದು, ಅದು ಮುಖ್ಯಮಂತ್ರಿ ಆಗ್ಬೋದು, DCM ಆಗ್ಬೋದು, ಯಾರೇ ಆಗ್ಬೋದು, ಹೇಳ್ಬೇಕಾದಾಗ ಈ ಒಂದು ಸ್ಟೇಟ್ಮೆಂಟ್ ರೆಗ್ಯುಲರ್ ಆಗಿ ಹೇಳ್ಬಿಡ್ತಾರೆ. ಯಾವುದೇ ಆಗಲಿ ನಿರ್ದಾಕ್ಷಿಣ್ಯವಾದ ಕ್ರಮ ಆಗುತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ. ಆ ತರದ್ದು ಆಗಿರುವಂತ ಯಾವ್ದಾದ್ರು ಒಂದು ಘಟನೆ ಹೇಳಿ ಸರ್ ನನಗೆ, ಆ ತರ ಆಗಿರುವಂತ. ಯಾಕಂದ್ರೆ ಈ ಒಂದು ಇದರಲ್ಲಿ ಹಿಂದೆ
ಪೊಲೀಸ್ನವರು ಆಗ್ಬೋದು, ಸರ್ಕಾರ ಆಗ್ಬೋದು, ಆಡಳಿತ ಆಗ್ಬೋದು, ಹಿಂದೆ ಕೆರಗೋಡ್ನಲ್ಲಿ ಆಗಿದಂತ ಕಳೆದ ವರ್ಷ ಆಗಿದಂತ ಘಟನೆ ಎಲ್ಲರಲ್ಲೂ ನೆನಪಿದೆ. ಅದು 5 ದಿನ ಏನು ಜನರ ಮಾನಸದಲ್ಲಿ ಇನ್ನ ನೆನಪು ಹಸರಾಗೆ ಉಳಿದಿದೆ. ಅಂತದ್ದಿರ್ಬೇಕಾದಾಗ ಇಲ್ಲಿ ನಡೀತಾ ಇರಬೇಕಾದಾಗ ಯಾಕೆ ಸರ್ಕಾರ ಕೈಗೊಂಡಿಲ್ಲ? ಇದು ಸರ್ಕಾರ ವೈಫಲ್ಯನ, ಇಲ್ಲ ಸರ್ಕಾರದ ಅತಿಯಾದ ಅನ್ಯ ಧರ್ಮದ ಮುಸಲ್ಮಾನರ ವೈಫಲ್ಯ, ಮುಸಲ್ಮಾನರ ಧರ್ಮ ಓಲೈಕೆ ಮಾಡುವಂತದ್ದು ವೈಫಲ್ಯನ? ಯಾರು ವೈಫಲ್ಯ ಅಂತ ಹೇಳುವಂತದ್ದು? ವೈಫಲ್ಯ ಆಗಿರ್ಬೇಕಾದಾಗ ಕೆಲವರು ಹೇಳ್ತಾರೆ ಸಣ್ಣ ಪುಟ್ಟ ಘಟನೆ ಆಗಿದೆ, ಯಾರು 2 ಕಲ್ಲು ಆ ಕಡೆಯಿಂದ ಬಂದಿದೆ. ಇದನ್ನೇ ಬೇರೆ ಏನಾದ್ರೂ ಬೇರೆ ಧರ್ಮದ ಒಂದು ಇದಾಗಬೇಕಾದಾಗ ಆಗಿದ್ರೆ ಯಾವ ರೀತಿಯಾದಂತ ಪ್ರತಿಕ್ರಿಯೆ ಇದೇ ನಾಯಕರು ಕೊಡ್ತಾ ಇದ್ರು, ಇದೇ ನಾಯಕರು ಯಾವ ರೀತಿಯಾದಂತದ ಒಂದು ಇದನ್ನ ಮಾಡ್ತಾ ಇದ್ರು ಅನ್ನೋದನ್ನ ನಾವು ಹಲವಾರು ಬಾರಿ ಬೇರೆ ಬೇರೆ ಇದ್ರಲ್ಲಿ ನೋಡಿದ್ದೀವಿ. ನಾವು ಕೇಳುವಂತದ್ದು ಹಿಂದೂಗಳ ಸಾಂಪ್ರದಾಯಿಕವಾಗಿ ಮಾಡುವಂತ ಗೌರಿ ಗಣೇಶ ಹಬ್ಬದ ವಿಸರ್ಜನೆ ಸಮಯದಲ್ಲಿ ಯಾಕೆ ಹೀಗೆ ಅಂತ. ಯಾಕಂದ್ರೆ ತಾವು ಉಲ್ಲೇಖ ಮಾಡಿದ್ರೆ 21 ಜನನ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಬಿಟ್ಟು. ಸರ್, ಇದು ಮೊದಲನೇ ಕಣ್ಣೊರೆಸುವ ತಂತ್ರ ಇದು. ಯಾಕೆ ಅಂತಂದ್ರೆ ನಾಳೆ ದಿನ ಇದೇ ನಾಯಕರು, ಈಗ ಸರ್ ಕೆಲವೇ ದಿನಗಳ ಹಿಂದೆ ಎಷ್ಟು ಜನದ ಕೇಸ್ ವಾಪಸ್ ತಗೊಂಡ್ರು, ಯಾವ ಗಲಭೆಗಳಲ್ಲಿ ಆಗಿದ್ರು ಬಾಲ್ಕೊಂಡಿದ್ರು ಅವ್ರ ಕೇಸೆಲ್ಲ ವಾಪಸ್ ತಗೊಂಡಿದ್ದ ಅಂತ ಇತ್ತು. ನಾಳೆ ನೋಡ್ಕೊಳ್ಳಿ ಸರ್, ಅಲ್ಲಿ ನಾಳೆ ಬರ್ತಾರೆ, ಅದಲ್ಲಿ ಇವರ ಯಾರ್ಯಾರು ಶ್ರೀಮತಿನೋ ಬೇರೆ ಇನ್ಯಾರೋ ಬರ್ತಾರೆ, ನಮ್ಮ ಗಂಡ ಮನೇಲಿದ್ದ ವಾಪಸ್ ತಗೊಬಂದು ಅವರು ಬಲವಂತವಾಗಿ ಅರೆಸ್ಟ್ ಮಾಡ್ಕೊಂಡ್ಬಂದು ಕೊಟ್ರು, ಅವ್ರ ಅಮಾಯಕರು ಬಿಡಿಸಿ ಅಂತ ನಾಳೆ ಬರ್ತಾರೆ. ಅವಾಗ ಏನ್ ಹೇಳ್ಬೇಕು ನಾವು ಅದಲ್ಲಿ? ಇದು ಪ್ರತಿಯೊಂದು ಘಟನೆಯಲ್ಲೂ ಸರ್ ಇದು ಆರ್ಗನೈಸ್ಡ್, ಇದು ಪ್ರೀ ಪ್ಲಾನ್ಡ್, ಇದು ಪ್ರತಿ ಸತಿನೂ ಕಲ್ಲುಗಳ ರಾಶಿ ಯಾವಾಗಲೂ ಸ್ಟಾಕ್ ಇರುತ್ತಲ್ಲ ಸರ್. ಇಲ್ಲ ಮಸೀದಿ ಯಾವ್ದು ಹಿಂದೂ ಒಂದು ಇದು ಹೋಗ್ಬೇಕಾದಾಗ ಕಲ್ಲುಗಳ ರಾಶಿ ಸ್ಟಾಕ್ ಇರುತ್ತೆ. ಇವರು ಮಸೀದಿನಲ್ಲಿ ನಮಾಜ್ ಮಾಡ್ತಾರ ಇಲ್ಲ ಕಲ್ಲುಗಳು ಸ್ಟಾಕ್ ಮಾಡ್ತಾರ ಅನ್ನೋದನ್ನ ಪ್ರಶ್ನೆ ಮಾಡ್ಬೇಕಾಗಿರುವಂತದ್ದು. ಇಲ್ಲಿ ಕಶ್ಯಪ್ ಅವರೀಗ ಈ ಒಂದು ವಿಚಾರದಲ್ಲಿ ಇವ್ರು ಹೇಳ್ತಿರೋದು, ಅವರು ಬಂಧನ ವಿರೋಧಿ ಶಕ್ತಿಯನ್ನ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಪಡ್ಕೊಂಡ್ಬಿಡ್ತಾರೆ ಅವರು ಅಂತ, ಇಮ್ಯೂನ್ ಆಗ್ಬಿಡ್ತಾರೆ ಅವರು ಅರೆಸ್ಟ್ಗಳಿಗೆ ಅತೀತರಾಗ್ಬಿಡ್ತಾರೆ ಅವರು ಯಾರನ್ನೂ ಕೇರ್ ಮಾಡಲ್ಲ. ಒಂದು ಪೊಲೀಸ್ ಠಾಣೆ ಬೆಂಕಿ ಅಷ್ಟೇ ಇನ್ನೇನೇ ಗಲಾಟೆ ಮಾಡಲಿ, ಅವರನ್ನೆಲ್ಲ ಕೇಸನ್ನ ವಿತ್ಡ್ರಾ ಮಾಡ್ತಕ್ಕಂಥ ಕೆಲಸ ಸಕ್ರಿಯವಾಗಿ ನಡೀತಾ ಇದೆ. ಹಾಗಾಗಿ ಒಂದು ಪವರ್ ಬಂದುಬಿಟ್ಟಿದೆ ಅವ್ರಿಗೆ. ಮಸೀದಿಗಳಲ್ಲಿ ಪ್ರಾರ್ಥನೆಗೆ ಅಂತ ಮಾಡ್ತಾ ಇದ್ದಾರೆ, ಇಲ್ಲಿ ಜಲ್ಲಿ ತಂದಲ್ಲಿ ತುಂಬಿಕೊಳ್ತಾ ಇದ್ದಾರೆ, ಕಲ್ ತಂದು ತುಂಬಿಕೊಳ್ತಾ ಇದ್ದಾರೆ ಅಂತ ಅವ್ರೊಂದು ಪ್ರಶ್ನೆ ಇದೆ ನೋಡಿ. ಅವ್ರು ಬಂದ ತಕ್ಷಣ, ನಮ್ಮ ಸರ್ಕಾರ ಬಂದ ತಕ್ಷಣ ಅವ್ರ ಮೇಲೆ ಕೇಸ್ ತೆಗಿತೀವಿ, ಅದು ಇದು ಸೆಕೆಂಡ್ರಿ. ಇವತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಹೇಳಿದ್ದಾರೆ, ಚಲುವರಾಯಸ್ವಾಮಿ ಅವರು, ನಿನ್ನೆ ರಾತ್ರಿನೇ ನಾವು ಗಲಭೆ ಎಲ್ಲಿ ನಡೆದ ಸ್ಥಳದಲ್ಲಿ 21 ಜನನ್ನ ಅರೆಸ್ಟ್ ಮಾಡಿದ್ದೀವಿ. BJP ಅವರು, ಜನತಾ ದಳದವರು ಏನಕ್ಕೆ ಅಲ್ಲಿ ಆ ಸಂಘಟನೆಯವ್ರನ್ನ ಪ್ರವೋಕ್ ಮಾಡಿ ಇವತ್ತು ಪ್ರೊಟೆಸ್ಟ್ ಮಾಡಿ ಅಂತ ಏನಕ್ಕೆ ಪ್ರವೋಕ್ ಮಾಡೋದು? ನಾವೇನಾರು ಆ್ಯಕ್ಷನ್ ತೊಗೊಂಡು ಅರೆಸ್ಟ್ ಮಾಡಿರಲಿಲ್ಲ ಅಂದರೆ ಅವರು ಕೇಳುವ ಒಂದು ಸಂವಿಧಾನದಲ್ಲಿ ಹಕ್ಕಿದೆ. ನಿನ್ನೆ ರಾತ್ರಿನೇ ಹೋರಾಟ ಘಟನೆನ ಖಂಡಿಸೋದು ತಪ್ಪ ಕಶ್ಯಪ್ ಅವರೇ? ಖಂಡಿಸ್ಲಿ ಪ್ರತಿಭಟನೆ ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ, ಆದರೆ ಅಲ್ಲಿ ಕೋಮು ಪ್ರಚೋದಿತ ಭಾಷಣಗಳನ್ನು ಇವರು ನೀಡುತ್ತಿದ್ದಾರೆ. ರಸ್ತೆಯಲ್ಲಿ ನಿಂತ್ಕೊಂಡು ಇವಾಗ ಒಂದು ಘಟನೆ ನಡೆದ ಸ್ಥಳದಲ್ಲಿ ನಾವು ಕೋಮು ಗಲಭೆ ನಡೀತಾ ಇರಬೇಕಾದ್ರೆ ಒಂದು ತಹಬಂದಿಗೆ ತರಬೇಕು, ಪೊಲೀಸ್ ಅವರು ಆ ಕೆಲಸ ಮಾಡ್ತಿದ್ದಾರೆ. ಅದು ಬಿಟ್ಬಿಟ್ಟು ಈ BJP ಅವರು ದಳದವರು ಕೂತ್ಕೊಂಡು ಪ್ರಚೋದನೆ ಭಾಷಣಗಳು ಕೊಟ್ಕೊಂಡು ಅಲ್ಲಿ ಇನ್ನೂ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಇದೇ ಕೆಲಸ ಅವರು 2022-23 ಊರಿಗೌಡ ನಂಜೇಗೌಡ ಇಟ್ಕೊಂಡು ನಮ್ಮ ಮಂಡ್ಯ ಜಿಲ್ಲೆನ ಏನೋ ಭಸ್ಮ ಮಾಡಕ್ ಬಂದ್ರು. ಕೋಮು ದಳ್ಳೂರು ಇಟ್ಕೊಂಡು ಊರಿಗೌಡ ನಂಜೇಗೌಡ ಯಾವ್ದೋ ಅನ್ನೋನ್ ಕ್ಯಾರೆಕ್ಟರ್ಗಳನ್ನ ಸೃಷ್ಟಿ ಮಾಡ್ಬಿಟ್ಟು ಏನೋ ಕಮ್ಯೂನಲ್ ಫೇರ್ ಮಾಡಕ್ಕೆ ಟಿಪ್ಪು ಸುಲ್ತಾನ್ಗೆ ಟ್ಯಾಗ್ ಮಾಡಿ ಏನೋ ಮಾಡಕ್ ಬಂದ್ರು, ಅದರಲ್ಲಿ ವಿಫಲ ಆದ್ರು. ಕೆರಗೋಡಲ್ಲಿ ಮಾಡಕ್ ಬಂದ್ರು, ವಿಫಲ ಆದ್ರು. ನಾಗಮಂಗಲದಲ್ಲಿ ಮಾಡಕ್ ಬಂದ್ರು, ವಿಫಲ ಆದ್ರು. ಅದೇ ಟೆಂಪ್ಲೇಟ್ ಇಟ್ಕೊಂಡು ಇವತ್ತು ನಮ್ಮ ಮದ್ದೂರ್ಗೆ ಬಂದಿದ್ದಾರೆ. ನಾನು ಒಬ್ಬ ಮಂಡ್ಯ ಜಿಲ್ಲೆಯ ಮಗನಾಗಿ ಹೇಳುತ್ತಿದ್ದೀನಿ, ಈ ಇವರ ಹಿಂದೂ ಮುಸ್ಲಿಂಗೆ ಮಂಡ್ಯ ಜನ ಬೆಲೆ ಕೊಡುವುದಿಲ್ಲ, ಮಂಡ್ಯ ಜನ ಸೊಪ್ಪಾಕೋದಿಲ್ಲ. ಹಿಂದೂ ಮುಸ್ಲಿಂ ಅನ್ನೋದು ಭಾವೈಕ್ಯತೆಯಾಗಿ ನಮ್ಮ ಮಂಡ್ಯ ಜನ, ಮಂಡ್ಯದ ಮಕ್ಕಳು ಒಟ್ಟಾಗಿ ಬೆಳೆಯುತ್ತಿದ್ದಾರೆ. ಇವರು ಪ್ರಚೋದನೆ ಭಾಷಣೆಗೆ, ಇವರ ಪ್ರಚೋದನೆ ಕೋಮು ದಳ್ಳೂರು ವಿಷಯ ಇಟ್ಕೊಂಡು ನಾವು ಮಂಡ್ಯ ಜನ ಮಾತಿಗೆ ಬೆಲೆ ಕೊಡಲ್ಲ. ಯಾರೇ ತಪ್ಪಿತಸ್ಥರು ಇರಲಿ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತಗೋತೀವಿ. ಇವ್ರ ತರ ಪಿಕ್ ಅಂಡ್ ಚೂಸ್ ಮಾಡಲ್ಲ. ಇವ್ರದೇ ಸರ್ಕಾರ ಅರೆಸ್ಟ್ ಮಾಡಿದ್ರೆ ನೀವು ಯಾರ ಕಡೆ ಅರೆಸ್ಟ್ ಮಾಡಿ ನೋಡಿ, ಅದು ಏನಪ್ಪಾ ಗೃಹ ಇಲಾಖೆ ಮಾಹಿತಿ ಕೊಡುತ್ತೆ. ನಾಳೆ ನಾಡಿದ್ದು ಲೋಕಲ್ SP ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದೀವಿ, ಲೋಕಲ್ ಪೊಲೀಸಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರಿ. ಯಾರೇ ಆಗಿರ್ಲಿ ನಿರ್ದಾಕ್ಷಿಣ್ಯವಾಗಿ ನಮ್ಮ ಸರ್ಕಾರ ಕ್ರಮ ತಗೊಳುತ್ತೆ. ಇವ್ರಂಗೆ ನಾವು ಇದು ಗಣಪತಿ ಹಬ್ಬದ ಟೈಮಲ್ಲಿ DJ ಬ್ಯಾನ್ ಮಾಡೋದು, ಇದು ಮಕ್ಕವಾಡ ಇಟ್ಕೊಂಡು ಆಟ ಆಡೋದಿಲ್ಲ ನಾವು. ಇವ್ರ ಸರ್ಕಾರ ಇದ್ದಾಗ ಏನೇನ್ ಮಾಡಿತ್ತು ಅಂತ ನಾವು ಹೇಳ್ಬೇಕಾಗತ್ತೆ, ಅದು ಸೆಕೆಂಡ್ರಿ ವಿಷಯ. ಇದು ತೊಟ್ಲೂನು ತುಕ್ತಾರೆ, ಮಗುನು ಚುಕ್ತಾರೆ. ಕೆಲಸ ಮಾಡೋದು BJP ಅವ್ರ ಕೆಲಸ. ಇದೀಗ ಉಮರ್ ಶರೀಫ್ ಅವರಿದ್ದಾರೆ, ಮುಸ್ಲಿಂ ಧಾರ್ಮಿಕ ಚಿಂತಕರಿದ್ದಾರೆ, ಮಾತಾಡ್ತೀನಿ ಅವ್ರನ್ನ. ಉಮರ್ ಶರೀಫ್ ಅವರೇ ನಮಸ್ಕಾರ, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ, ಅಸ್ಸಲಾಂ ಅಲೈಕುಂ. ಉಮರ್ ಶರೀಫ್ ಅವರೇ, ನನಗೆ ಇರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ,
ಕೋಮು ಸೂಕ್ಷ್ಮ ಪ್ರದೇಶಗಳು ಅಂತೇಳಿ ಕರ್ನಾಟಕದಲ್ಲಿ ಒಂದಷ್ಟು ಪ್ಲೇಸನ್ನು ಮಾರ್ಕ್ ಮಾಡ್ಕೊಂಡಿದ್ವಿ ನಾವು. ಒಂದಷ್ಟು ಪ್ಲೇಸು ಪ್ರತಿ ಸಲ ಗಲಾಟೆಗಳಾದಾಗ ವಿಶೇಷವಾಗಿ ನಾವು ಕರಾವಳಿ ಭಾಗ ಅಥವಾ ಉತ್ತರ ಕರ್ನಾಟಕ ಭಾಗದ ಒಂದೆರಡು ಸ್ಥಳಗಳು ಅಂತ ಹೇಳಿ. ಈ ಹಳೆ ಮೈಸೂರಿಗೂ ಈ ರೀತಿ ಕೋಮು ಸೂಕ್ಷ್ಮ ಅನ್ನೋ ಒಂದು ಪಟ್ಟಕ್ಕೂ ತುಂಬ ದೊಡ್ಡ ನಂಟೇನಿಲ್ಲ. ಯಾವುದೋ ಸಣ್ಣ ಪುಟ್ಟ ಒಂದೆರಡು ಘಟನೆಗಳು ನಡೆದಿರಬಹುದು. ಆಫ್ ಲೇಟ್ ಕಳೆದ ಒಂದು 5-6 ವರ್ಷಗಳಿಂದ ನಾವು ಗಮನಿಸ್ತಾ ಇದ್ದೀವಿ. ಈ ಮಂಡ್ಯ, ಯಾವುದೋ ಮದ್ದೂರು, ಕೆರಗೋಡು ಇಂಥ ಕಡೆ ಇದು ನಾವು ನೋಡಿಲ್ಲ, ಇದು ನಾವು ಗಮನಿಸಿಲ್ಲ. ಹಬ್ಬಗಳು ಬಂದಾಗ ಇವ್ರ ಮನೆ ಊಟ ಅವ್ರು ಮಾಡಿದ್ದಾರೆ, ಅವ್ರ ಮನೆ ಊಟ ಇವ್ರು ಮಾಡಿದ್ದಾರೆ, ಇದಷ್ಟೇ ಸತ್ಯ. ಮಂಡ್ಯದಲ್ಲಿ ಇದನ್ನು ಬೇಕಾದ್ರೆ ಫೋನ ತೊಗೊಂಡ್ಬಿಡ್ತೀನಿ ನಾನು, ಇದೇ ಸತ್ಯ. ಇಂತಹ ಮಂಡ್ಯ ಪರಸ್ಪರರ ಹಬ್ಬಗಳನ್ನು, ಪರಸ್ಪರರ ಧಾರ್ಮಿಕ ನಂಬಿಕೆಗಳನ್ನು, ಪರಸ್ಪರರ ದೇವರುಗಳನ್ನು, ಪರಸ್ಪರರ ಪ್ರಾರ್ಥನಾ ಮಂದಿರಗಳನ್ನು ಗೌರವಿಸ್ತಾ ಇಲ್ಲ ಅಂತ ಹೇಳಿದ್ರೆ ಯಾರನ್ನು ಕೇಳಬೇಕು ನಾವು? ಇದಕ್ಕೆ ಫಸ್ಟ್ ಪಾಯಿಂಟ್ ನಂದಿದು. ನೋಡಿ, ಇದ್ರಲ್ಲಿ ಅಲ್ಲಿ ಕಲ್ಲು ತೂರಾಟ ಮಾಡಿರೋರು ಯಾರಂತ ಫಸ್ಟ್ ಅವ್ರ ಬಗ್ಗೆ ಡೀಟೇಲ್ಸ್ ತಗೊಂಡ್ ನಂತರ ಸೆಕೆಂಡ್ಲಿ ಅದು ಯಾವ ಮಸೀದಿಯಿಂದ ಕಲ್ಲು ತೂರಾಟ ನಡೀತು ಅಂತ ನೋಡ್ಬೇಕಾಗಿದೆ. ಈ ಮಸೀದಿನಲ್ಲಿ ಏನೇನ್ ನಡೆದ್ರು ಅದಕ್ಕೆ ಹೊಣೆಗಾರಿಕೆ ಅಲ್ಲಿರತಕ್ಕಂತಹ ಇಮಾಮ್ ಆಗ್ತಾರೆ, ಮತ್ತೆ ಅಲ್ಲಿರತಕ್ಕಂತಹ ಸೆಕ್ರೆಟರಿ ಆಗ್ತಾರೆ, ಟ್ರೆಷರರ್ ಆಗ್ತಾರೆ, ಮತ್ತೆ ಅಲ್ಲಿರತಕ್ಕಂತ ಪ್ರೆಸಿಡೆಂಟ್ ಆಗ್ತಾರೆ. ಇವ್ರು ಎಲ್ಲರನ್ನು ಕರೆಸಿ ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಪ್ರಾರಂಭಿಸಬೇಕಾಗಿರುತ್ತೆ. ನೋಡಿ, ಇಡೀ ಭಾರತದಲ್ಲಿ ಸುಮಾರು ಒಂದು 100 ಪಂಗಡಗಳಿವೆ ಮುಸಲ್ಮಾನರಲ್ಲಿ. ಮುಸಲ್ಮಾನರು ಅಂದ್ರೆ ಎಲ್ಲಿ ನೋಡಿದ್ರು ಒಂದೇ ರೀತಿ ಇರ್ತಾರಂತಿಲ್ಲ. ಮುಸಲ್ಮಾನರಲ್ಲಿ ಅನೇಕರು ಇದ್ದಾರೆ, ಬುದ್ಧಿವಂತರಿದ್ದಾರೆ, ಅಜ್ಞಾನಿಗಳು, ಒಳ್ಳೆಯವರು ಇದ್ದಾರೆ, ಪುಂಡರು ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಹಂಗಿರುವಾಗ ಎಲ್ಲೋ ಒಂದ್ ಕಡೆ ಒಂದು ಕಲ್ತೂರಾಟ ಮಾಡಿದ ನಂತರ ಇದನ್ನ ಹಿಂದೂ ಮುಸ್ಲಿಂ ಗಲಭೆ ಅಂತ ಮಾಡುವಂತ ಮನಸ್ಥಿತಿಯಿಂದ ನಾವು ಆಚೆ ಬರಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಮಾಡಿರೋರು ಯಾರು, ಅದು ಯಾವ ಪಂಗಡದವರು, ಅವ್ರು ಏನ್ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂತ ಅವ್ರನ್ನ ಫಸ್ಟ್ ನಾವು ಇನ್ವೆಸ್ಟಿಗೇಷನ್ ತರಬೇಕಾಗಿದೆ. ಸೊ ಇದರಲ್ಲಿ ನಾನೊಬ್ಬ ಮುಸ್ಲಿಂ ಆದ ನಂತರ ನಾನೊಬ್ಬ ಮುಸ್ಲಿಂ ಸಮಾಜಕ್ಕೋಸ್ಕರ ಮಾತಾಡ್ತೀನಿ ಅಂತ ಅನ್ಕೊಂಡ್ರೆ ಅತರ ಒಂದು ಏನೋ ದೇಶ ವಿರೋಧಿ ಕೆಲಸ ಯಾವುದೇ ಇರಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಜನರ ಮಧ್ಯೆ ಇರತಕ್ಕಂತಹ ಗಲಭೆಯನ್ನು ಸೃಷ್ಟಿ ಮಾಡಲು ಯಾರು ಮುಂದೆ ಬಂದ್ರು ಕೂಡ ಅವರು ನಮ್ಮ ವಿರೋಧಿ ಅಂತ ನಾವು ಭಾವಿಸಬೇಕಾಗಿರತ್ತೆ. ಅದರಲ್ಲಿ ಮುಸ್ಲಿಮೇತರರು ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ಅವ್ರು ಯಾರು ಕಲ್ತೂರಾಟ ಮಾಡಿದ್ರೋ ಅವರನ್ನ ಬಂಧಿಸಿ ಅವ್ರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆಯನ್ನು ಕೊಡಬೇಕಾಗಿದೆ ಅಂತ ನಮ್ಮ ಮನವಿ ಇರೋದು. ಅದರ ಜೊತೆಗೆ ಈ ಬಿಜೆಪಿ ಅವ್ರು ಮಾಡುವಂತ ಕೆಲಸ ಇದೆಯಲ್ಲ, ನಡೆದಿರುವ ಘಟನೆಗೆ ಪೊಲೀಸರು ಅವರು ಕ್ರಮ ತಗೊಳ್ತಾ ಇದಾರೆ. ಈಗ ಅಲ್ಲಿ ಹೋಗ್ಬಿಟ್ಟು ಪ್ರೊಸೆಷನ್ ಮಾಡುವ ರೀತಿಯಲ್ಲಿ ಪ್ರೊಸೆಷನ್ ಮಾಡಿದ್ರೆ ಅಲ್ಲಿ ಒಂದು ಗುಂಪನ್ನು ಸೇರ್ಸ್ಕೊಂಡು ಅಲ್ಲಿ ಒಂದ್ ರೀತಿ ಒಂದು ಹಿಸ್ಟೀರಿಯಾ ಅಂದ್ರೆ ಒಂದು ಭಯದ ಒಂದು ವಾತಾವರಣ ಸೃಷ್ಟಿ ಮಾಡಿ ಇನ್ನೂ ಅಲ್ಲಿ ಒಂದು ಗಲಭೆಯನ್ನು ಉಂಟು ಮಾಡುವ ರೀತಿಯಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡೋದು, ಅದನ್ನ ನಾನು ಖಂಡಿಸ್ತೀನಿ. ನಿಮ್ಗೆ ಏನಾದ್ರೂ ಈ ದೇಶದ ಬಗ್ಗೆ ನಿಮ್ಗೆ ಏನಾದ್ರೂ ಕಾಲೇಜ್ ಇದ್ರೆ ನೀವ್ ಏನ್ ಮಾಡ್ಬೇಕು, ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಿ, ಬೇಡ ಅಂತ ಹೇಳಲ್ಲ. ಕೋರ್ಟ್ ಇದೆ, ಕಚೇರಿ ಇದೆ, ಪೊಲೀಸ್ ಇದಾರೆ, ನಿಮ್ ಮೀಡಿಯಾ ಇದೆ, ಎಲ್ಲ ಮಾಡ್ಕೊಳ್ಳಿ. ಯಾಕೆ ನೀವು ಬೀದಿಗೆ ಬರ್ತೀರಾ ಅಂತ ನನ್ನ ಪ್ರಶ್ನೆ ಇರೋದು. ಅಲ್ಲಿರತಕ್ಕಂತ ಒಂದು ಬಾವುಟ, ಒಂದು ಹಸಿರು ಬಾವುಟವನ್ನ ಕೆಳಗೆ ಇರಿಸಿ ಮತ್ತೆ ಅಲ್ಲಿ ಬಂದು ಭಗವಾ ಬಾವುಟವನ್ನು ಮೇಲೆ ಏರಿಸಿ ನೋಡಿ. ನಾವು 2 ಬಾವುಟಗೂ ಮರ್ಯಾದೆ ಕೊಡೋರು. ನಮ್ಗೆ ಹಸಿರು ಒಂದೇ, ನಮ್ಗೆ ಸ್ಯಾಫ್ರನ್ ಕಲರ್ ಅಂದ್ರೆ ಕೇಸರಿ ಕೂಡ ನಮ್ದೇ ಅಂತ ಹೇಳ್ಕೊಳ್ತೀವಿ. ಇದರಲ್ಲಿ ನಾವು ದ್ವೇಷ ಮಾಡಕ್ಕೆ ಏನು ಇಲ್ಲ. ಬಟ್ ಏನಕ್ಕೆ ಇದೆಲ್ಲ ಮಾಡೋದು ಅಂತ ಕೊನೆದಾಗಿ ಒಂದು ಮಾತಾಡ್ತೀನಿ ರಮಾಕಾಂತ್ ಅವ್ರೆ. ಈ ಪ್ರೊಸೆಷನ್ ಇದಲ್ಲ, ಮೀಲಾದುನ್ ನಬಿ ಪ್ರೊಸೆಷನ್ ಆಗ್ಲಿ ಇಲ್ಲ ಈ ಗಣೇಶ ಹಬ್ಬದ ಪ್ರೊಸೆಷನ್ ಆಗ್ಲಿ, ಇವೆಲ್ಲವೂ ಕೂಡ ನನ್ಗಂತೂ ಇಷ್ಟ ಇಲ್ಲ. ಅದ್ ಮೀಲಾದುನ್ ನಬಿ ಕೂಡ ನನ್ಗೆ ಇಷ್ಟ ಇಲ್ಲ ಸ್ವಾಮಿ. ಯಾಕಂತ ಹೇಳಿದ್ರೆ ನೀವ್ ಏನೇ ಮಾಡ್ಬೇಕಾದ್ರು ನಮ್ ರಸ್ತೆ ಒಳಗೆ ಏನ್ ಮಾಡ್ಬೇಡಿ ಸ್ವಾಮಿ. ಈ ನಮ್ ಧರ್ಮ ಎಲ್ಲಾರ ಧರ್ಮ ಮನೆಯೊಳಗೆ ಇಟ್ಟೋಣ. ನಾನು ಇಸ್ಲಾಂ ಧರ್ಮವನ್ನು ಮನೆಯೊಳಗೆ ಇಟ್ಕೊಳ್ತೀನಿ, ನೀವು ಹಿಂದೂ ಧರ್ಮವನ್ನು ಮನೆಯೊಳಗೆ ಇಟ್ಕೊಳ್ಳಿ. ಯಾಕೆ ಬೀದಿಗೆ ತರ್ತೀರಾ? ಯಾಕೆ ಮೀಲಾದುನ್ ನಬಿನ ರೋಡ್ ತರ್ತೀರಾ? ಯಾಕೆ ಗಣೇಶ ಚತುರ್ಥಿಯನ್ನು ರೋಡ್ ತರ್ತೀರಾ? ಮಂದಿರಕ್ಕೆ ತಗೊಂಡೋಗಿ, ಮಸೀದಿಗೆ ತಗೊಂಡೋಗಿ. ಇಲ್ಲ ನೀವು ಬೇಕಂದ್ರೆ ಯಾವುದೇ ಒಂದು ಸಂಸ್ಥೆ ಒಳಗೆ ಮಾಡಿ, ಒಂದು ಮೈದಾನ ಒಳಗೆ ಮಾಡಿ. ರೋಡ್ಗೆ ಬರುವಾಗ ಯಾವನೋ ಒಬ್ಬ ಹುಚ್ಚ ಕಲ್ತುರಾಟ ಮಾಡಿದ್ರೆ ಇಲ್ಲಿ ಸಮಾಜದಲ್ಲಿ ಇರತಕ್ಕಂಥ ಈ ಗೊಂದಲವನ್ನು ನಾವು ಹೋಗಲಾಡಿಸಕ್ಕೆ ಎಷ್ಟು ಕ್ರಮ ತಗೊಳ್ಬೇಕಾಗಿರುತ್ತೆ. ಅಷ್ಟು ಸುಲಭ ಇಲ್ಲ. ಹಾಗಾಗಿ ನನ್ನ ವಿನಂತಿ ಏನಂದ್ರೆ, ಉಮರ್ ಶರೀಫ್ ಅವರೇ, ಇಡೀ ರಾಜ್ಯ ಗಮನಿಸಿದ್ವಿ ನಾವು. ಇಡೀ ರಾಜ್ಯ ಯಾಕೆ ಹೆಚ್ಚು ಕಡಿಮೆ ನಾವು ದೇಶ ಅಂತಾನೆ ಕನ್ಸಿಡರ್ ಮಾಡೋಣ. ಅಹಿತಕರ ಘಟನೆ ಎಲ್ಲೂ ಆದಂಥ ನಮ್ಗೆ ವರದಿಗಳು ತುಂಬ ಗಂಭೀರ ಸ್ವರೂಪದ ನಮ್ಗೆಲ್ಲೂ ಕಾಣಿಸ್ತಿಲ್ಲ ಉಮರ್ ಶರೀಫ್ ಅವರೇ.
ಎಲ್ಲೂ ಕಾಣಿಸಿಲ್ಲ. ನಮ್ಮ ಸ್ಟೇಟಲ್ಲೂ ಕೂಡ ಗಣೇಶ ಹಬ್ಬ ಆಯಿತು, ಸಾಕಷ್ಟು ದಿನಗಳು ಕಳೆದಿದೆ, ಎಲ್ಲೂ ನಡೆದಿಲ್ಲ. ಈಗ ಹಬ್ಬ ಅನ್ನೋದು ನಮಗೆ ಸಹಿಸ್ಕೊಳಕ್ ಆಗ್ತಿಲ್ವಾ? ಈಗ ಅದು ಮಿಲಾದುನ್ ನಬಿ ಆದರೂ ಮಾಡ್ಕೊಳ್ಳಿ, ಈದ್ ಆದರೂ ಮಾಡ್ಕೊಳ್ಳಿ, ಬಕ್ರೀದ್ ಆದರೂ ಮಾಡ್ಕೊಳ್ಳಿ, ಗಣೇಶಂದಾದರೂ ಮಾಡಲಿ. ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ರಸ್ತೆಯಲ್ಲಿ ಹೋದಾಗ ಪ್ರವೋಕೇಶನ್ ಇದೆಯಲ್ಲ, ಪ್ರವೋಕೇಶನ್ ಸಮಸ್ಯೆ ಆಗ್ತಿರೋದು ನಮಗೆ. ಇಲ್ಲಿ ಪ್ರವೋಕೇಶನ್ ಸಮಸ್ಯೆ ನಮಗೆ, ಪ್ರತಿಭಟನೆನೂ ನಮ್ಮ ಸಮಸ್ಯೆ ಅಲ್ಲ, ಮೆರವಣಿಗೆನೂ ನಮ್ಮ ಸಮಸ್ಯೆ ಅಲ್ಲ. ಈ ಪ್ರವೋಕೇಶನ್ ಇದೆಯಲ್ಲ, ಇದರಷ್ಟು ವಿಷಯ ಇನ್ಯಾವುದೂ ಇಲ್ಲ ಅಂತ. ಹೌದು ರಮಾಕಾಂತ್ ಅವರೇ, ಈ ಪ್ರೊವೊಕೇಶನ್ ಮಾಡೋರು ಕೆಲವರು ಇದ್ದಾರೆ. ಇಲ್ಲಿ ಮೀಲಾದು ನಬಿನಲ್ಲಿ ಕೂಡ ಕೆಲವರು ಏನ್ ಮಾಡ್ತಾರೆ, ಖಡ್ಗವನ್ನು ತಗೊಂಡೋಗುತ್ತಾರೆ. ಖಡ್ಗವನ್ನು ತಗೊಂಡು ಹೋಗಿ ಏನ್ ತೋರ್ಸ್ಕೊಳ್ತಾ ಇದಾರೆ ಅಲ್ಲಿ? ಏನ್ ಶಕ್ತಿ ಪ್ರದರ್ಶನ ಮಾಡಕ್ಕೋಸ್ಕರ ಮಾಡ್ತಾ ಇದಾರೆ, ಅಲ್ಲ ದೇವನನ್ನ ಆರಾಧನೆ ಮಾಡಕ್ಕೆ ಏನಾದ್ರು ಕೆಲಸ ಮಾಡ್ತಾ ಇದಾರೆ ಅಂತ ನನ್ನ ಪ್ರಶ್ನೆ ಇರೋದು. ಈ ಶಕ್ತಿ ಪ್ರದರ್ಶನ ಮಾಡಕ್ಕೂ ನೀವು ದೇವನ ಬಗ್ಗೆ ಮಾತಾಡಕ್ಕೂ ಏನ್ ಸಂಬಂಧ ಇದೆ? ಖಡ್ಗವನ್ನು ತೋರ್ಸಕ್ಕೆ ಏನ್ ಕಾರಣ ಇದೆ ಅಲ್ಲಿ? ಅದು ಮುಸ್ಲಿಂ ಮಾಡಿದ್ರು ಕೂಡ ನಾನು ಖಂಡಿಸ್ತೀನಿ. ಮತ್ತೆ ಹಿಂದೂಗಳು ಅದನ್ನ ತ್ರಿಶೂಲ್ ತೋರಿಸ್ಕೊಂಡು ಅಲ್ಲಿ ರೋಡ್ ನಲ್ಲಿ ಬೀದಿನಲ್ಲಿ ಹೋಗೋದನ್ನ ನಾನು ಖಂಡಿಸ್ತೀನಿ. ಯಾಕಂತ ಹೇಳಿದ್ರೆ ಇದೆಲ್ಲ ಮಾಡಕ್ಕೆ ಅದಕ್ಕೆ ಏನ್ ಕಾರಣ ಇದೆ? ನಾವು ಪೂಜೆ ಮಾಡಬೇಕಾದ್ರೆ, ಆರಾಧನೆ ಮಾಡ್ಬೇಕಂದ್ರೆ ಮನಸ್ಸನ್ನ ಬಹಳ ಸ್ಪಿರಿಚುವಾಲಿಟಿಗೆ ತರಬೇಕಾಗಿರುತ್ತೆ. ನಾವು ಬಹಳ ಶಾಂತವಾಗಿ ಆಚರಣೆ ವಿಚಾರದ ಬಗ್ಗೆ ಮಾತಾಡಬೇಕಾಗಿರುತ್ತೆ. ಇಲ್ಲಿ ಒಂಥರ ಕುಣಿಯೋದು ಮತ್ತೆ ಸೌಂಡ್ ಮಾಡೋದು, ಬೇರೆ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡೋದು. ನಾನು ಒಂದು ವಿಡಿಯೋ ನೋಡಿದೆ, ಅದ್ರಲ್ಲಿ ಒಂದ್ ಎಮ್ಮ ಹೇಳ್ಕೊಳ್ತಾರೆ, ಹಿಂದೂಗಳು ಎಲ್ಲ ಒಳ್ಳೆ ಮಕ್ಕಳು, ಸಾಹೇಬ್ರೆಲ್ಲ ಡ್ಯಾಶ್ ಮಕ್ಕಳು ಅಂತ ಹೇಳ್ತಾರೆ. ನೋಡಿ, ಆ ಡ್ಯಾಶ್ ನಾನು ಇಲ್ಲಿ ಆ ಪದವನ್ನು ಉಪಯೋಗ ಮಾಡಕ್ಕಾಗಲ್ಲ, ನಿಮ್ಗೆ ಗೊತ್ತಿರಬಹುದು, ನೀವು ವಿಡಿಯೋ ನೋಡಿರ್ಬೋದು. ಅಷ್ಟು ಕೆಟ್ಟವಾಗಿ ಪದವನ್ನು ಬಳಕೆ ಮಾಡುವಾಗ ಆ ಹೆಣ್ಣು ಮಗು ಏನ್ ಮಾಡ್ತಾ ಇದ್ದಾಳೆ, ಕೈನಲ್ಲಿ ಬಾವುಟ ಇಟ್ಕೊಂಡಿದ್ದಾಳೆ. ಯಾವ ಬಾವುಟ ಇಟ್ಕೊಂಡಿದ್ದಾಳೆ? ಕೇಸರಿ ಬಾವುಟ ಏನು ಇಟ್ಕೊಂಡಿದ್ದಾಳೆ. ಏನು ಅವ್ರೇನು ರೆಪ್ರೆಸೆಂಟೇಟಿವ್ ಇಲ್ಲ, ಇಲ್ಲಿ ಖಡ್ಗವನ್ನು ತೋರಿಸೋನು ಅವನು ಕೂಡ ಮುಸ್ಲಿಂ ರೆಪ್ರೆಸೆಂಟೇಟಿವ್ ಇಲ್ಲ. ಈ ಇಬ್ರು ಸೇರ್ಕೊಂಡು ಮಾಡುವಂತಹ ಈ ಗೊಂದಲ ಇದೆಲ್ಲ, ಇದನ್ನ ದೂರ ಮಾಡಕ್ಕೆ ಈ ದೇಶದ ಜನರು ಮುಂದೆ ಬರ್ಬೇಕಾಗಿದೆ. ನಮ್ಗೆ ಇಂತ ಕೆಲಸ ಮಾಡೋರು ನಮ್ಮವರೆಲ್ಲ ಅಂತ ನಾವು ಘೋಷಿಸ್ತಿದ್ದೀವಿ, ಎಲ್ಲರೂ ಘೋಷಿಸಬೇಕಂತ ನನ್ನ ವಿನಂತಿ ಇರೋದು. ಫೈನ್, ನಾನು ಮತ್ತಷ್ಟು ಮಾತಾಡ್ತೀನಿ. ಅಖಾಡ ಮಂಜುನಾಥ್ ಜಾಯ್ನ್ ಆಗಿದ್ದಾರೆ, ನಮ್ಮನ್ನ ಬಜರಂಗ ಸೇನೆ ರಾಜ್ಯಾಧ್ಯಕ್ಷರು ಮಂಡ್ಯದಿಂದ ಜಾಯ್ನ್ ಆಗಿದ್ದಾರೆ. ಸ್ವಾಗತ ನಿಮಗೆ ಮಂಜುನಾಥ್ ಅವರೇ. ನಮಸ್ತೆ. ಓಕೆ, ನಾನು ಮಾತಾಡ್ತೀನಿ. ನಾನೀಗ ಎದುವಿಂದ ಒಂದು ರಿಯಾಕ್ಷನ್ ತೊಗೋಬೇಕಾಯ್ತು. ನಾನು ಈಗ ಸಾಕಷ್ಟು ವಿಷಯಗಳ ಬಗ್ಗೆ ಉಮರ್ ಶರೀಫ್ ಅವರಲ್ಲಿ ಮಾತಾಡ್ತಾ ಇದ್ರು. ಯಾರೇ ಆಗಿರಲಿ, ಫಸ್ಟ್ ಈ ಮೆರವಣಿಗೆಗಳನ್ನು ನಾವು ನಿಲ್ಲಿಸಬೇಕು, ಡಿ ಜೆಗಳನ್ನು ನಿಲ್ಲಿಸಬೇಕು, ಪ್ರೊವೊಕೇಶನ್ ನಿಲ್ಲಿಸಬೇಕು, ಧರ್ಮ, ಭಕ್ತಿ, ನಂಬಿಕೆ, ಶ್ರದ್ಧೆ ಮನಸ್ಸಲ್ಲಿ ಇಟ್ಕೊಳ್ಳಿ, ಮನೆ ಒಳಗಡೆ ಇಟ್ಕೊಳ್ಳಿ. ಆಚೆ ತರೋದು ನಮ್ಮ ದೈವದ ಆಚರಣೆಗೋಸ್ಕರ ಇರಬೇಕೇ ವಿನಃ ಇನ್ನೊಂದು ಧರ್ಮದ ಇನ್ನೊಂದು ವ್ಯಕ್ತಿಯ ಕೋಪ ಮಾಡಿಸುವಂಥದ್ದಾಗಲಿ ಪ್ರವೋಕ್ ಮಾಡುವಂಥದ್ದಾಗಲಿ ಅಲ್ಲ ಅಂತ. ಸರ್, ಉಮರ್ ಶರೀಫ್ ಅವ್ರು ಮಾತಾಡ್ತಾ ಇದ್ದಾಗ ಸರ್, ಅವರು ಮಗುನು ಆಡಿಸ್ತಾರೆ, ಮಗುನು ಚಿವುಟಿನೂ ಆಡಿಸ್ತಾರೆ ಸರ್. ಅದು ದ್ವಂದ್ವ ನೀತಿ. ಉಮರ್ ಶರೀಫ್ ಅವರೇ, ನಿಮ್ಮ ಮಾತಿಗೆ ನನ್ಗೆ ಧಿಕ್ಕಾರ ಇರುತ್ತೆ. ಯಾಕೆ ಅಂತ ಕೇಳಿದ್ರೆ ಕೆಲವು ಕಾರಣಗಳು ತಾವ್ ಹೇಳಿದ್ರಿ. ಅಲ್ಲಿ ಪೊಲೀಸ್ನವ್ರು ಆಕ್ಷನ್ಸ್ ತಗೋತಾ ಇದ್ದಾರೆ, ಇವರೆಲ್ಲ ಯಾಕೆ ಗುಂಪು ಸೇರಿದ್ರು ಅಂತ ತಾವ್ ಹೇಳಿದ್ರಿ. ಇದೇ ರೀತಿ ಡಿಜೆ ಹಳ್ಳಿ, ಕೆಜೆ ಹಳ್ಳಿಲಿ ಪೊಲೀಸ್ನವ್ರು ಆಕ್ಷನ್ಸ್ ತಗೊಂಡು ಆ ವ್ಯಕ್ತಿ ಯಾರು ಧರ್ಮದ ವಿರುದ್ಧ ಏನೋ ಮಾತಾಡ್ದ, ಅವಹೇಳನ ಮಾಡ್ದ ಅಂದಾಗ ಅವ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದ. ಅವಾಗ ಯಾಕೆ ಗುಂಪು ಸೇರಿಸಿದ್ರು? ಅವಾಗ ಯಾಕೆ ಇದು ಮಾಡಿದ್ರು? ಅವಾಗ ಯಾಕೆ ಅವಾಗ ತಾವೆಲ್ಲ ಮುಖಂಡ್ರಲ್ವಾ, ತಾವೆಲ್ಲ ಅವಾಗ ಬುದ್ಧಿ ಹೇಳಕ್ಕಾಗ್ಲಿಲ್ವಾ? ಅವಾಗ ಯಾಕೆ ಸೈಲೆಂಟ್ ಆಗಿದ್ರಿ? ಪೊಲೀಸ್ ತನಕ ಕರ್ತವ್ಯ ಮಾಡ್ತಾ ಇತ್ತಲ್ವಾ? ಅವತ್ತು ಯಾಕೆ ಸೈಲೆಂಟ್ ಆಗಿದ್ರಿ? ಹುಬ್ಳಿ ಪೊಲೀಸ್ ಸ್ಟೇಷನ್, ಧಾರವಾಡ ಪೊಲೀಸ್ ಸ್ಟೇಷನ್ ಮುಂದೆ ಜೀಪ್ಗಳ ಮೇಲೆ ನಿಂತಿದ್ರಲ್ಲ, ಇದು ಮಾಡಿದ್ರಲ್ಲ, ಪೊಲೀಸರ ಮೇಲೆ ದೌರ್ಜನ್ಯ ಮಾಡಿದ್ರಲ್ಲ, ಅವಾಗೆಲ್ಲ ತಾವ್ ಯಾಕೆ ಬುದ್ಧಿ ಹೇಳಲಿಲ್ಲ? ಮತ್ತೆ ಈಗ ತಾವ್ ಹೇಳ್ತಿರಲ್ಲ, ಮೊನ್ನೆ ಚಾಮರಾಜಪೇಟೆದಾಗ್ಬೋದು, ಬೇರೆ ಬೇರೆದಾಗ್ಬೋದು, ಯಾಕೆ ಯಾವಾಗ್ಲೂ ಬುದ್ಧಿ ಬರೀ ನಾವು ಮಾತ್ರ ಇದು ಮಾಡೋವಂಥದ್ದಂತನ? ನಿಮ್ಮ ಮುಖಂಡರುಗಳು ನಿಮ್ಮ ಇದಕ್ಕೆ ಬಂದಾಗ ಅವರು ಅರೆಸ್ಟ್ ಆದ್ಮೇಲೆ ಹೆಂಗೆ ಅಮಾಯಕರಾಗ್ಬಿಡ್ತಾರೆ? ನಿಮ್ಮ ಮುಖಂಡರುಗಳೇ ಹೇಳ್ತಾರೆ, ಪಾಪ ಅಮಾಯಕರು ಬೇರೆ ಏನೋ ಕೆಲ್ಸಕ್ಕೆ ಬಂದಿದ್ರು, ವಾಪಸ್ ಹೋಗ್ಬೇಕಾದಾಗ ಬಲವಂತವಾಗಿ ಇಟ್ಕೊಳ್ಳೋಗ್ಬಿಟ್ಟಿದ್ರು ಅಂತ ನಾವು ಕೇಳೋಂತ. ಮತ್ತೆ ನೀವ್ ಹೇಳಿದ್ರೆ ಗಣೇಶ ಹಬ್ಬದ ಬಗ್ಗೆ ಎಲ್ಲ ಏನೋ ಹೊರಗಡೆ ಹಾಕ್ಬಾರ್ದು ಸ್ವಾಮಿ. ಗಣೇಶ ಹಬ್ಬದ ಮೊದಲು ಮನೆ ಒಳಗಡೆ ಮಾಡ್ತಾ ಇದ್ದಿದ್ದಂಥದ್ದು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ. ಬಾಲಗಂಗಾಧರ ತಿಲಕ್ ಆಗ್ಬೋದು, ಬೇರೆ ಬೇರೆ ನಾಯಕರಾಗ್ಬೋದು, ಅದೊಂದು ಸಾರ್ವಜನಿಕ ಉತ್ಸವ ಆಗ್ಬೇಕು, ದೇಶದ ಸ್ವಾತಂತ್ರ್ಯಕ್ಕೆ ಒಂದಾಗ್ಬೇಕು, ಜನರೆಲ್ಲ ಒಂದಾಗ್ಬೇಕು. ಬರೀ ಹಿಂದೂಗಳಂತಲ್ಲ, ಜನರೆಲ್ಲ ಒಂದಾಗ್ಬೇಕು, ದೇಶದ ಸ್ವಾತಂತ್ರ್ಯಕ್ಕೆ ಪೂರಕವಾಗಿ ಆಗ್ಬೇಕು ಅಂತ ಆಚರಣೆ ಮಾಡಿದಂಥದ್ದು. ಇವತ್ತು ಅಷ್ಟೇ ಎಲ್ಲರೂ ಸೇರಿ ಮಾಡಿ ಅಂತಾನೆ ಮಾಡೋದೇ ಹೊರತು ಯಾವುದೋ ಒಂದು ಕೋಮ್ಗೆ ವಿರುದ್ಧವಾಗಿ ಮಾಡುವಂಥದ್ದೆಲ್ಲ ಸ್ವಾಮಿಯದಲ್ಲಿ. ತಾವು ಅದನ್ನ ತಿಳ್ಕೊಬೇಕಾಗತ್ತೆ. ಬರೀ ಇವ್ರಿಗೆಲ್ಲ ಏನ್ ಕೆಲಸ ಅಂತ ಹೇಳ್ತಿರಲ್ಲ, ಇವ್ರಿಗೆಲ್ಲ ಏನ್ ಕೆಲಸ? ಪದೇ ಪದೇ ಮಸೀದಿಗಳ ಮೇಲೆ ಹೋಗ್ಬೇಕಾದಾಗಲೇ ಕಲ್ಲುಗಳ ರಾಶಿಗಳನ್ನೇ ಅಲ್ಲಿ ಸೇಕರಣೆ ಮಾಡ್ತೀರಾ, ಇಲ್ಲ ತಾವು ಭಗವಂತರನ್ನ ಅಲ್ಲಿ ತಮ್ಮ ಭಗವಂತರನ್ನ ಪೂಜಿಸ್ತೀರಾ? ಇದು ಪ್ರಶ್ನೆ ಆಗುವಂಥದ್ದು. ಇದನ್ನ ಇದು ಮಾಡುವಂಥದ್ದು. ಇದನ್ನ ತಾವು ತಮ್ಮ ಮುಖಂಡರಾಗ್ಬೋದು, ಬೇರೆ ಬೇರೆ ಇದು ಕಿಡಿಗಡಿಗಳು ಯಾರು ಮಾಡ್ತಾರೆ ಅಂತ ತಾವು ಪಾಯಿಂಟ್ ಸ್ಪೆಸಿಫಿಕ್ ಆಗಿ ಹೇಳ್ತಿರಲ್ಲ, ಅವ್ರಿಗೆ ಹೇಳ್ಬೇಕಾಗತ್ತೆ. ಹಿಂದೂ ಧರ್ಮ ಸಹಿಷ್ಣುವಾಗಿರುತ್ತೆ. ಅದು ನಾವು ಗಣಪತಿಯನ್ನು ಶಾಂತಿಯುತವಾಗಿ ವಿಸರ್ಜನೆ ಮಾಡ್ತಾ ಇದೀವ್ರಿ. ಮೊನ್ನೆ ಈದ್ ಮೇಲೆ ಇದು ಮಾಡಿದಾಗ ಇಡೀ ಬೆಂಗಳೂರಿನಲ್ಲಿ ತ್ರಿಬಲ್ಸ್ ಹೋದ್ರು, ಆಟೋದಲ್ಲಿ ಯಾವ ರೀತಿ ಬೇಕಾದ್ರೂ ಹೋದ್ರು, ಯಾವ ಪೊಲೀಸ್ನವರು ಅವ್ರನ್ನ ಕೈ ಇದು ಮಾಡೇ ಇಲ್ಲ.
ಯಾಕೆ ಹೆಲ್ಮೆಟ್ ಹಾಕ್ಲಿಲ್ಲ, ಯಾಕೆ ಇದು ಮಾಡಲಿಲ್ಲ ಅಂತ ಒಬ್ಬರನ್ನೂ ಇದು ಮಾಡಿಲ್ಲ. ನಾವು ರೋಡಲ್ಲಿ ಕುತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಪೊಲೀಸ್ನವ್ರು ಕಣ್ ಕಟ್ಕೊಂಡು ಸುಮ್ಮನೆ ಕುಂತಿದ್ರು. ಇದು ಯಾಕೆ ತಾರತಮ್ಯ ಮಾಡ್ತಾರೆ? ಅದೇ ಒಬ್ಬ ಬೇರೆ ಧರ್ಮದವ್ರು ಹೋದ್ರೆ ಬಿಡ್ತಾರ ತರದಲ್ಲಿ? ಇದು ದ್ವಂದ್ವ ನೀತಿ ನಿಮ್ದು. ತಾವ್ ಏನ್ ಪ್ರತಿಪಾದಿಸ್ತಾ ಇದ್ದೀರೋ ಅದನ್ನ ಕಟುವಾಗಿ ಬೇರೆ ಯಾರು ಈ ತರ ಕಿಡಿಗೇಡಿಗಳು ಮಾಡ್ತಾರೋ ಅವ್ರಿಗೆ ಹೇಳ್ಬೇಕು ಅಂತ ನಾನು ವಿನಂತಿ ಸರ್ ತಮಗೆ. ಫೈನ್. ಇಲ್ಲಿ ಒಂದು ಕಡೆ ಈಗ ನಾನು ಕಶ್ಯಪ್ ಅವರೇ ಕೇಳ್ತೀನಿ. ಕಶ್ಯಪ್ ಅವರೇ, ಇಲ್ಲಿ ಯದುಕುಮಾರ್ ಅವರು ಕೇಳಿದ ಪ್ರಶ್ನೆ ಒಂದು, ಉಮರ್ ಶರೀಫ್ ಅವ್ರಿಗೆ ಇದೇ ಪ್ರಶ್ನೆ ಕಾಂಗ್ರೆಸ್ನವ್ರು ಕೇಳಿದ್ರೆ ನೋಡಿ, ನಿಮ್ಮ ಸರ್ಕಾರ ಇದ್ದಾಗಲೇ ಇಷ್ಟೊಂದು ಯಾಕೆ ನಡೀತಾವೆ? ಇದು ಸೇಮ್ ಇದು ಮಾತಾಡಿದ್ದೆಲ್ಲವನ್ನು ಒಂದು ಉಮರ್ ಶರೀಫ್ಗೂ ಅಪ್ಲೈ ಮಾಡ್ಕೋತೀನಿ. ಸೇಮ್ ಕ್ವಶನ್ ಪೇಪರ್ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಕಶ್ಯಪ್ ಅವರೇ. ನೋಡಿ, ನಿರ್ದಾಕ್ಷಿಣ್ಯವಾಗಿ ಯಾರೇ ಮಾಡಿರ್ಲಿ ಅವ್ರಿಗೆ ನಾವು ಯಾಕೆ ಮಾಡ್ತಾರೆ ಅಂತ ಪ್ರಶ್ನೆ. ನೋಡಿ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಇವಾಗ ನಿರ್ದಾಕ್ಷಿಣ್ಯ ಕ್ರಮ, ಈ ಕೇಸು ನ್ಯಾಯಾಂಗ ಬಂಧನ ಆಮೇಲೆ ಬಂದ್ಮೇಲೆ ಒಂದ್ 2 ತಿಂಗಳಾದ್ಮೇಲೆ ಎಲ್ಲ ಕೇಸ್ಗಳನ್ನು ವಾಪಸ್ ಪಡೆಯಲಾಗಿದೆ. ನೋಡಿ, ಎಲ್ಲಾ ಸರ್ಕಾರ ಅವ್ರ ಸರ್ಕಾರದಲ್ಲಿ ಎಷ್ಟು ಕೇಸ್ ವಾಪಸ್ ಬಂದಿದೆ ಅಂತ ನಮಗ್ ಗೊತ್ತು. ಎಂತೆಂತ ರೌಡಿ ಲಿಸ್ಟ್ಗಳು ಕೇಸ್ಗಳನ್ನ ತೆಗ್ಸಿದ್ದಾರೆ ಅಂತ ನಮಗ್ ಗೊತ್ತು. ಮೊನ್ನೆನು ಇದು ಸರ್ಕಾರ ಬೀಳೋ ಟೈಮಲ್ಲೂ ತೆಗೆದಿದ್ದಾರೆ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು, ನಿರ್ದಾಕ್ಷಿಣ್ಯವಾಗಿ ಇದು ಮಸೀದಿ ಒಳಗಡೆ ಕಲ್ಲು ಹೆಂಗೋಯ್ತು, ಆ ಕಲ್ಲು ಹೋಗ್ ಜವಾಬ್ದಾರಿ ಕೊಟ್ಟವ್ರು ಯಾರು, ಕಲ್ಲು ಶೇಖರಣೆ ಮಾಡಿದವ್ರು ಜವಾಬ್ದಾರಿ ಕೊಟ್ಟವ್ರು ಯಾರು, ಇನ್ ಡೀಟೇಲ್ ಆಗಿ ಗೃಹ ಇಲಾಖೆ ಲೋಕಲ್ ಪೊಲೀಸ್ ಅವರು ತನಿಖೆ ಮಾಡ್ತಾರೆ. ಯಾರೇ ಆಗಿರ್ಲಿ ಅವ್ರಿಗೆ ನಿರ್ದಾಕ್ಷಿಣ್ಯವಾಗಿ ನಮ್ಮ ಸರ್ಕಾರ ಅವ್ರ ಮೇಲೆ ಕಾನೂನು ಕ್ರಮ ತಗೊಳುತ್ತೆ. ಪೊಲೀಸ್ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದೀವಿ, ಅದ್ರಲ್ಲಿ 2 ಮಾತಿಲ್ಲ. ನಮ್ಮ ಸರ್ಕಾರ ಬಂದ್ಮೇಲೆ ಆಗುತ್ತೆ ಅಂತಾರಲ್ಲ. ನೋಡಿ, ನಾವು ನಮ್ಮ ಸರ್ಕಾರ ಬಂದ್ಮೇಲೆ ಯಾವ ಪ್ರಚೋದನೆ ಭಾಷಣಗಳು ನಮ್ಮ ನಾಯಕರಾಗ್ಲಿ ನಮ್ಮ ಮುಖ್ಯಮಂತ್ರಿ ಯಾರೂ ಮಾಡುವುದಿಲ್ಲ. ಇಲ್ಲಿ ಪ್ರಚೋದನೆ ಭಾಷಣ ಶುರುವಾಗೋದು ಎಲ್ಲಿಂದ ಅಂತ ಒಂದು ಸ್ಟಡಿ ಇದೆ. ಎಲ್ಲೇ ಸ್ಟಡಿ ಪ್ರಕಾರ ಬಿಜೆಪಿ ಅವರು ಅಧಿಕಾರಕ್ಕೆ ಬರಬೇಕು ಅಂದ್ರೆ ಇಂಥ ಪ್ರಚೋದನೆಕಾರಿಗಳನ್ನ ಸ್ಟಾರ್ಟ್ ಮಾಡಿಸ್ತಾರಂತೆ. ಎಲ್ಲೇ ಯೂನಿವರ್ಸಿಟಿ ಅಂತ ಒಂದು ಅಮೆರಿಕದಲ್ಲಿ ಒಂದು ಯೂನಿವರ್ಸಿಟಿ ಅವರೊಂದು ಸ್ಟಡಿ ಮಾಡಿದ್ದಾರೆ. ಇಫ್ ದೇ ಡೂ ಎನಿ ಕಮ್ಯುನಲ್ ಇನ್ಸಿಡೆಂಟ್ಸ್ they will come back to the power. If they want to go to power, they need to start this kind of communal incident ಅಂತ ಒಂದು ಎಲ್ಲೇ ಯೂನಿವರ್ಸಿಟಿ ಒಂದು ಸ್ಟಡಿ ಮಾಡಿದ್ದಾರೆ. ಇವರು ಅಧಿಕಾರಕ್ಕೆ ಹಿಡಿಯಕ್ಕೋಸ್ಕರ, ಜನರ ಮಧ್ಯೆ ದ್ವೇಷ ಬಿತ್ತಕ್ಕೋಸ್ಕರ ಈ ಕೆಲಸಗಳನ್ನು ಮಾಡ್ಕೊಂಡೇ ಬರ್ತಿದ್ದಾರೆ. ಇವರು ಅಧಿಕಾರದಲ್ಲಿದ್ದಾಗ ಒಂದು ಫೇಕ್ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ರು ಜನರಲ್ಲಿ. ಒಂದು ಊರಿಗೌಡ ನಂಜೇಗೌಡ ಮಂಡ್ಯದಲ್ಲೇ ಇರಲಿಲ್ಲ. ಆ ಫೇಕ್ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡ್ಬಿಟ್ಟು ಜನರ ಮಧ್ಯದಲ್ಲಿ ಗೊಂದಲ ಉಂಟು ಮಾಡಿದ್ರು. ಟಿಪ್ಪು ಸುಲ್ತಾನ್, ಊರಿಗೌಡ, ನಂಜೇಗೌಡ. ಅಯ್ಯೋ, ಟಿಪ್ಪು ಸುಲ್ತಾನ್ ಕೊಡುಗೆ ಮಂಡ್ಯಕ್ಕೆ ಬಹಳ ಇದೆ ಕಣ್ರಿ ಸ್ವಾಮಿ. ಟಿಪ್ಪು ಸುಲ್ತಾನ್ ಕೊಡುಗೆ ಮಂಡ್ಯಕ್ಕೆ ಬಹಳ ಇದೆ, ಅದನ್ನ ತೆಗೆದಾಕಕ್ಕಾಗತ್ತಾ? ಎಲ್ಲರೂ ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಮಂಡ್ಯ ಜಿಲ್ಲೆಗೆ. ಹಂಗನ್ಬಿಟ್ಟು ನೀವು ಮಂಡ್ಯ ಜನದ ಮಧ್ಯದಲ್ಲಿ ದ್ವೇಷ ಭಾವ ಬಿತ್ತನೆ ನೋಡಿ, ದ್ವೇಷ ಭಾವನೆ ಬಿತ್ತನೆ ಕೆಲಸ ಮಾಡಬೇಡಿ. ನಮ್ಮ ಮಂಡ್ಯ ಜಿಲ್ಲೆ ಜನತೆ ನೋಡಿ, ನಾವು ಹೇಳ್ಬೇಕಾಗತ್ತೆ. ಶೃಂಗೇರಿ ಮಠದಲ್ಲಿ ನೋಡಿ, ಶೃಂಗೇರಿ ಮಠಕ್ಕೆ ಅಟ್ಯಾಕ್ ಆಗ್ತಿರ್ಬೇಕಾದ್ರೆ ಇದೇ ಟಿಪ್ಪು ಬಂದು ಸೇವ್ ಮಾಡಿದ್ದಾರೆ. ಶೃಂಗೇರಿ ಮಠದಲ್ಲಿ ಇವತ್ತು ಆರ್ಕೆಸ್ಟ್ರಾ ಶೃಂಗೇರಿ ಮಠಕ್ಕೆ ಅಟ್ಯಾಕ್ ಆಗ್ತಿರ್ಬೇಕಾದ್ರೆ ಇದೇ ಮರಾಠಿಗರಿಂದ ಇದೇ ನಮ್ಮ ಶೃಂಗೇರಿ ಜಗದ್ಗುರುಗಳು ಲೆಟರ್ ಬರ್ದಿದ್ದಾರೆ ಬಂದು ನಮ್ಮ ಮಠನ ಸೇವ್ ಮಾಡ್ಕೊಂಡು ಟಿಪ್ಪು ಅವ್ರೆ ಅಂತ. ನೋಡಿ, ಮಾತಾಡ್ಬೇಕಾದ್ರೆ ಪಿಕ್ ಅಂಡ್ ಚೂಸ್ ಮಾತಾಡೋದು. ದ್ವೇಷ ಭಾಷಣ ಕೊಡುವುದನ್ನು ಪ್ರತಾಪ್ ಸಿಂಹ ರಸ್ತೆ ದ್ವೇಷ ಭಾಷಣ ಕೊಡುವುದು ನಿಲ್ಲಿಸಿ. ಸ್ಪೆಸಿಫೈಡ್ ರೂಟ್ ಮಾರ್ಚ್ ಆದ್ಮೇಲೆ ಪೊಲೀಸ್ ತನಿಖೆ ಮಾಡಲಿ. ಅರೆಸ್ಟ್ ಮಾಡ್ತೀವಿ, ನಾವು ಮುಲಾಜ್ ಮಾಡಲ್ಲ. ನಿಮ್ಮಂಗೆ ರೌಡಿ ಶೀಟರ್ಗಳನ್ನ ಪೊಲೀಸ್ ಅವರು ತನಿಖೆ ಮಾಡ್ತಾರೆ. ರೌಡಿ ಶೀಟರ್ಗಳನ್ನ ಅಧಿಕಾರ ಬಂದ ತಕ್ಷಣ ಜೂಜಾಡವ್ರನ್ನ ಆಯ್ಕೆ ಮಾಡಿರುವಂತದ್ದು. ಜೂಜಾಡವ್ನ ಎಲ್ಲಿ ಲಂಡನ್ ಕೂತಿದ್ದಾನೆ. ಜೂಜಾಡೋನು ಈ ಪರಿಸ್ಥಿತಿ ಬಂದಿರಬೇಕಾದಾಗ ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಒಂದೇ ಒಂದು ಬ್ರೇಕ್ ಆದ್ಮೇಲೆ ಬಿಗ್ ಫ್ಯಾಕ್ಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೀಗ ಮಂಜುನಾಥ್ ಅವರಿದ್ದಾರೆ, ಮಂಡ್ಯದಿಂದ ಬಜರಂಗ ಸೇನೆ ರಾಜ್ಯಾಧ್ಯಕ್ಷರು. ಮಂಜುನಾಥ್ ಅವರೇ, ಇದೀಗ ಮಂಡ್ಯದಲ್ಲಿ ಎಷ್ಟು ಜನರ ಮೇಲೆ ಪ್ರಕರಣ ದಾಖಲಾಗಿದೆ,
ಯಾರ್ಯಾರನ್ನ ಅರೆಸ್ಟ್ ಮಾಡಿದ್ದಾರೆ, ಯಾರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ ಮಂಜುನಾಥ್ ಅವರೇ? ನಿನ್ನೆ ಏನು ಒಂದು ಘಟನೆ ನಡೀತು, ಚೆನ್ನೇಗೌಡ ಬಡಾವಣೆಯಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಕಲ್ತೂರಾಟ ಮಾಡಿದ್ರು. ಅದರಲ್ಲಿ 21 ಜನರನ್ನ ಕೇವಲ 8 ಗಂಟೆಯಲ್ಲಿ ಮಂಡ್ಯದ ದಕ್ಷ ಎಸ್ ಪಿ ಅವರಾದಂಥ ಮಲ್ಲಿಕಾರ್ಜುನ ಬಲ್ದಂಡಿಯವರು ಮತ್ತು ನಮ್ಮ DIG ಅವರಾದಂಥ ಶ್ರೀಯುತ ಬೋರ್ಲಿಂಗಯ್ಯನವರು ಇಬ್ಬರು ಕೇವಲ 8 ಗಂಟೆಯಲ್ಲಿ 21 ಜನ ಅರೆಸ್ಟ್ ಮಾಡಿದ್ದಾರೆ. ಅವರೆಲ್ಲರಿಗೂ, ಇಡೀ ಪೊಲೀಸ್ ಸಿಬ್ಬಂದಿಗೆ, ಇಡೀ ಎಲ್ಲ ಹಿಂದೂ ಸಂಘಟನೆಗಳ ಪರವಾಗಿ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಓಕೆ, ಅಂದ್ರೆ ಈಗ ಇಲ್ಲಿ ಏನಾಗಿದೆ, ಮಂಜು ಅವರೇ ಈಗ ಒಂದು ವಿಷಯ ಐಸ್ಬರ್ಗ್ ಅಷ್ಟೇ. ಮಂಜುನಾಥ್ ಅವರೇ, ಎಲ್ಲಿಯಾದರೂ ಪೊಲೀಸರು ಸರಿಯಾಗಿ ಕೆಲಸ ಮಾಡಲಿಲ್ಲ, ಪೊಲೀಸರು ಯಾವುದಾದ್ರೂ ಫೇವರ ಕೆಲಸ ಮಾಡಿದ್ದಾರೆ, ಯಾರನ್ನೋ ಟಾರ್ಗೆಟ್ ಮಾಡ್ಕೊಂಡು ಕೆಲಸ ಮಾಡಿದ್ದಾರೆ ಅಂತ ನಿಮ್ಗೆ ಏನಾದರೂ ಅನಿಸಿದ್ಯಾ? ನೀವೇ ಧನ್ಯವಾದ ಹೇಳ್ತಾ ಇದ್ದೀರಾ ಅವ್ರಿಗೆ. ಈ ಲಾಠಿ ಚಾರ್ಜ್ ಆದಾಗ ಏನು ಬಂತು ಅಂತ ಹೇಳಿದ್ರೆ, ಹಿಂದೂಗಳ ಮೇಲೆ ಮಾತ್ರ ಲಾಠಿ ಚಾರ್ಜ್ ಮಾಡಿದ್ರಿ, ಹಿಂದೂಗಳ ಮೇಲೆ ಮಾತ್ರ ಲಾಠಿ ಚಾರ್ಜ್ ಆಯಿತು ಅಂತ ಹೇಳಿದ್ರಲ್ಲ, ಅದು ನೀವು ಒಪ್ತೀರಾ ಅಂತ? ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ, ಕೇವಲ 8 ಗಂಟೆಯಲ್ಲಿ 21 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಖಂಡಿತ ನಾವು ಅದನ್ನು ಶ್ಲಾಘನೆ ಮಾಡಲೇಬೇಕು. ಅದಕ್ಕೋಸ್ಕರ ನಾನು ಎಲ್ಲ ಹಿಂದೂ ಸಂಘಟನೆಗಳ ಪರವಾಗಿ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಆದರೆ ಇಲ್ಲಿ ಏನು 21 ಜನ ಇದ್ದಾರೆ, ಅವರು ಕೇವಲ ಟಿಪ್ ಆಫ್ ದ ಐಸ್ಬರ್ಗ್ ಅಷ್ಟೇ. ಒಂದು ಮಸೀದಿಯಲ್ಲಿ ಸುಮಾರು 21 ಜನ ಸೇರ್ಕೊಳ್ತಾರೆ, ಮೂಟೆಗಟ್ಟಲೆ ಕಲ್ಲನ್ನು ಶೇಖರಣೆ ಮಾಡ್ತಾರೆ, ಬಾಟ್ಲಿಗಳನ್ನು ಶೇಖರಣೆ ಮಾಡ್ತಾರೆ, ಪೆಟ್ರೋಲ್ ಬಾಂಬ್ಗಳನ್ನು ಶೇಖರಣೆ ಮಾಡ್ತಾರೆ ಅಂತಂದ್ರೆ ಆ ಮಸೀದಿಯ ಕಮಿಟಿಯವರಿಗೆ ಎಲ್ಲವೂ ಸಹ ಮುಂಚೆ ಗೊತ್ತಿರ್ತದೆ. ಆದರೆ ಈ ಕಮಿಟಿಯವರು ಏನಿದ್ದಾರೆ, ಪ್ರತಿ ಶಾಂತಿ ಸಭೆಗೆ ಬರಬೇಕಾದ್ರೆ ಭಾರಿ ಬೆಣ್ಣೆ ಅಂತ ಮಾತಾಡ್ತಾರೆ. ನಮ್ಮಲ್ಲಿ ಒಂದು ಗಾದಿ ಹೇಳ್ತೀವಿ ಮಂಡ್ಯ ಕಡೆ, ಬಾಯಲ್ಲಿ ಬೆಣ್ಣೆ ಮಗ್ಗದಲ್ಲಿ ದೊಣ್ಣೆ ಅಂತೇಳಿ. ಇವರು ನಿಜವಾಗ್ಲೂ ಇವರು ಶಾಂತಿ ಬೇಕಾಗಿದ್ರೆ ಈ ರೀತಿ ಒಂದು ಪ್ರಕರಣ ನಡೀತಾ ಇದೆ, ಇವರು ಒಂದು 21 ಜನ ಬಂದು ಸೇರ್ಕೊಳ್ತಾ ಇದ್ದಾರೆ, ಕಲ್ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಅಂತೇಳಿ ಸ್ಥಳೀಯ ಪೊಲೀಸರಿಗೆ ಹೇಳ್ಬೋದಾಗಿತ್ತು. ಆದರೆ ಆ ಕಮಿಟಿ ಏನಿದೆ, ಆ ಮಸೀದಿಯ ಮುಲ್ಲಾ ಮತ್ತು ಮೌಲ್ಯಗಳೇನಿದ್ದಾರೆ, ಅವರನ್ನು ಮೊದಲು ಅರೆಸ್ಟ್ ಮಾಡಬೇಕು. ಅವರನ್ನು ಅರೆಸ್ಟ್ ಮಾಡಿದಾಗ ಮಾತ್ರ ಇಂತಹ ಕೃತ್ಯಗಳಿಗೆ ನಾವು ಕಡಿವಾಣವನ್ನು ಹಾಕ್ಬೋದು. ಇದೇ ರೀತಿ ಕೃತ್ಯ 1 ವರ್ಷದ ಹಿಂದೆ ನಮ್ಮ ನಾಗಮಂಗಲದಲ್ಲೂ ಆಗಿತ್ತು. ಅಲ್ಲೂ ಸಹ ಅದೇ ರೀತಿ ಮಸೀದಿಯ ಮುಂದೆ ಎಲ್ಲರೂ ಮೊದಲೇ ಶೇಖರಣೆಗೆ ಇಟ್ಕೊಂಡು ಕಲ್ತೂರಾಟ ಮಾಡಿ ಸುಮಾರು 10 ಅಂಗಡಿಗಳಿಗೆ ಏಕಕಾಲದಲ್ಲಿ ಬೆಂಕಿಯನ್ನು ಹಾಕಿದ್ರು. ಸುಮಾರು 200 ಲೀಟರ್ನ ಪೆಟ್ರೋಲ್ ಅನ್ನ ಮೊದಲೇ ಶೇಖರಣೆ ಮಾಡಿಟ್ಟಿದ್ರು. ಅಂದ್ರೆ ಇವರ ಮಸೀದಿಗಳು ಇವತ್ತು ಉಗ್ರರ ತಾಣಗಳಾಗ್ತಾ ಇದೆ. ಒಂದು ಗೊತ್ತಿರಲಿ, ಮಂಡ್ಯ ಅನ್ನುವಂಥದ್ದು ಇಡೀ ರಾಜ್ಯದಲ್ಲಿ ಅತಿ ಕಮ್ಮಿ ಮುಸಲ್ಮಾನರು ಇರುವಂತ ಒಂದು ಜಿಲ್ಲೆ. ಇಲ್ಲಿ ಸಾಬರ ಸಂಖ್ಯೆ ಕೇವಲ 6%. ಈ 6% ಇರುವಂತವರು ಇವತ್ತು ನಿಧಾನವಾಗಿ ಮಂಡ್ಯವನ್ನ ತಾಲಿಬಾನೀಕರಣ ಮಾಡ್ತಾ ಇದ್ದಾರೆ. ಆ ತಾಲಿಬಾನೀಕರಣ ಏನಾಗ್ತಾ ಇದೆ, ಅದರ ಒಂದು ಘಟನೆ ನಿನ್ನೆ ಆಗಿದೆ. ಹಾಗಾಗಿ ಈ ಎಲ್ಲ ಇದರಿಂದ ಯಾರ್ಯಾರಿದ್ದಾರೆ ಮತೀಯವಾದಿಗಳು, ಇವರೆಲ್ಲರನ್ನೂ ಪೊಲೀಸರು ಅರೆಸ್ಟ್ ಮಾಡಬೇಕು ನಮ್ಮ ಒಂದು ಇಲ್ಲಿ ಕಳಕಳಿ ಎಲ್ಲಾ ಬಾರಿಯೂ ರಾಮ್ ರಹೀಂ ಮಾರ್ಗದಲ್ಲೇ ಗಣೇಶ ಮೆರವಣಿಗೆ ಹೋಗ್ತಾ ಇದ್ದದ್ದ ಇಷ್ಟು ವರ್ಷಗಳ ಕಾಲವು? ಮಾಹಿತಿ ಕೇಳ್ತಾ ಇದ್ದೀನಿ ನಾನು ಅಷ್ಟೇನೆ. ಅಲ್ಲಿ ಇರೋದೇ ಒಂದೇ ಬೀದಿ, ಮದ್ದೂರಲ್ಲಿ ಇರೋದು 2 ಬೀದಿ, ಅದರಲ್ಲಿ ಇದು ಒಂದೇ ಬೀದಿ. ಇಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಇವರೊಂದು ರೀತಿಯ ಸ್ವಘೋಷಿತ ಕಾನ್ಸ್ಟಿಟ್ಯೂಷನ್ ಬರ್ಕೊಬಿಟ್ಟಿದ್ದಾರೆ. ಒಂದು ಮಸೀದಿ ಇದೆ ಅಂತಂದ್ರೆ ಅಲ್ಲಿ ಯಾವುದೇ ಮೆರವಣಿಗೆ ಹೋಗೋಗಿಲ್ಲ. ಅರೆ, ನಮ್ಮ ದೇಶದಲ್ಲಿ ಮೊದಲು ರಸ್ತೆ ಬರುತ್ತೆ, ರಸ್ತೆ ಪಕ್ಕದ ಮಸೀದಿ ಕಟ್ತಾರೆ. ಇವ್ರು ಮಸೀದಿ ಕಟ್ಟಿರೋ ಕಾರಣಕ್ಕೋಸ್ಕರ ಹೋಗಲೇಬಾರದು ಅಂತಂದ್ರೆ ಇದು ಯಾವ ನ್ಯಾಯ? ಅದೇ ಮೊನ್ನೆ ಸುಮಾರು 2,500 ಜನ ಮುಸಲ್ಮಾನರು ಬಾವುಟಗಳನ್ನು ಆರಿಸಿಕೊಂಡು ಒಂದು ಈದ್ ಮಿಲಾದ್ ಮೆರವಣಿಗೆ ಮಾಡ್ತಾರೆ, DJ ಹಾಕೊಳ್ತಾರೆ, ಕುಣಿದು ಕುಪ್ಪಿಸ್ತಾರೆ, ಎಲ್ಲಾ ರಸ್ತೆಯಲ್ಲಿ ಹೋಗ್ತಾರೆ. ನಮ್ಮದು ಒಂದು 5 ದೇವಸ್ಥಾನ ಬರುತ್ತೆ, 5 ದೇವಸ್ಥಾನಗಳ ಮುಂದೆ ಹೋಗ್ತಾರೆ. ಆದ್ರೆ ನಾವು ಯಾರು ಪ್ರಶ್ನೆ ಮಾಡೋದಿಲ್ಲ. ಅದೇ ಒಂದು ಗಣಪತಿ ಇವರ ಮಸೀದಿ ಮುಂದೆ ಹೋದ್ರೆ ಇವರು ಸಹಿಸ್ಕೊಳ್ಳಿಕ್ ಆಗದೇ ಇರುವಷ್ಟು ಇವರ ಒಂದು ಮತೀಯವಾದ ಹರಡ್ತಾ ಇದ್ದಾರೆ. ಅಲ್ಲ, ಎಲ್ಲಾ ವರ್ಷನೂ ಗಲಾಟೆ ಆಗ್ತಾ ಇರಬೇಕು. ಮಂಜು ಎಲ್ಲಾ ವರ್ಷ ಮಂಜುನಾಥ್ ಎಲ್ಲಾ ವರ್ಷನೂ ಗಲಾಟೆ ಆಗ್ತಾ ಇಲ್ಲ. ಇದೇ ಮೊದಲು? ಖಂಡಿತ ಇಲ್ಲ. ಗಣಪತಿ ಉತ್ಸವದಲ್ಲಿ ಇದು ಮೊದಲನೇ ಬಾರಿ. ಇದೇ ಮೊದಲನೇ ಬಾರಿ. ಕಳೆದ ವರ್ಷ ಇನ್ನೊಂದು ಮಾತು ಬಂತು, ರಾಜ್ಯದಲ್ಲಿ ಮಂಡ್ಯ ಅತ್ಯಂತ ಶಾಂತಿ ಜಿಲ್ಲೆ. ಅವಾಚ್ಯ ಶಬ್ದಗಳನ್ನ ಬಳಸ್ತಾ ಇದ್ರು, ಅಲ್ಲಿ ಕೆಲ ಕಾರ್ಯಕರ್ತರು ಅವಾಚ್ಯ ಶಬ್ದಗಳನ್ನ ಬಳಸ್ತಾ ಇದ್ರು. ನಿಜಾನಾ ಇದು? ಇವತ್ತಿನ ಪ್ರತಿಭಟನೆಯಲ್ಲಿ ಕೆಲವರು ಆಕ್ರೋಶಕ್ಕೆ ಮಾತಾಡಿರ್ಬೋದು. ಇಲ್ಲಿ ಮಂಡ್ಯದ ಲೋಕಲ್ ಭಾಷೆ ಸಹಜವಾಗಿ ಮಾತಾಡ್ತಾರೆ, ಅದನ್ನ ಸಹಜವಾಗಿ ಮಾತಾಡಿದ ಭಾಷೆಯನ್ನು ಬಳಸಿರ್ಬೋದು ಇವತ್ತು. ಆದ್ರೆ ನಿನ್ನೆ ಅಲ್ಲಿ ಎಲ್ಲಿ ಆ ಬಡಾವಣೆಯ ಹೆಣ್ಣುಮಕ್ಕಳು ಮತ್ತು ಕೆಲವರು ಮಾತ್ರ ಹೋಗ್ತಾ ಇದ್ರು ಮೆರವಣಿಗೆ. ನಿನ್ನೆ ತುಂಬಾ ಜನ ಇರಲಿಲ್ಲ. ಹಬ್ಬ ಅಂದ್ರೆ 30-40 ಜನ ಮಾತ್ರ ಇದ್ರು. ಅವರ ಮೇಲೆ ವ್ಯವಸ್ಥಿತವಾಗಿ ದಾಳಿ ಮಾಡ್ತಾರೆ ಅಂತಂದ್ರೆ ಇವರು ಎಂತಹ ಮತೀವಾದಿಗಳಿರ್ಬೋದು. ಇವರಿಗೆ ಕಾನೂನಿನ ಭಯ ಇಲ್ಲ, ಪೊಲೀಸರ ಭಯ ಇಲ್ಲ, ಸಂವಿಧಾನದ ಭಯ ಇಲ್ಲ, ಯಾರ ಭಯವಿಲ್ಲ. ಅದಕ್ಕೋಸ್ಕರ ಯಾರೊಬ್ರು ಕೇಳ್ತಾ ಇದ್ರು ರಸ್ತೆಗೆ ಬರಬೇಕಾಗಿತ್ತು ಅಂತ. ಅವರಿಗೆ ಹಿಂದೂ ಸಮಾಜಕ್ಕೆ ನಾವು ಒಂದು ಶಕ್ತಿಯನ್ನು ತುಂಬಬೇಕಾಗಿತ್ತು, ವಿಶ್ವಾಸವನ್ನು ತುಂಬಬೇಕಾಗಿತ್ತು. ಅದೇ ರೀತಿ ಮುಸಲ್ಮಾನರಿಗೆ ನೀವೇನೋ ತಿರ್ಗಾ ಬಾಲ ಬಿಚ್ಚಿದ್ರೆ ಹಿಂದೂಗಳನ್ನ ರೆಡಿ ಇದೀವಿ ತೋರಿಸಬೇಕಾಗಿತ್ತು. ಅದಕ್ಕೋಸ್ಕರ ನಾವು ರಸ್ತೆಗೆ ಬಂದ್ವಿ. ಈಗ ಉಮರ್ ಶರೀಫ್ ಅವರೇ, ಮಸೀದಿ ಅಥವಾ ಮಂದಿರ ಎನ್ನುವುದು ಧಾರ್ಮಿಕ, ರಸ್ತೆ ಸಾರ್ವಜನಿಕ, ರೋಡ್ ಸಾರ್ವಜನಿಕ.
ಮಂದಿರ, ಪ್ರಾರ್ಥನಾ ಮಂದಿರ ಮಾತ್ರ ಧಾರ್ಮಿಕ ವಿಚಾರಗಳಾಗ್ತವೆ. ಇದರಲ್ಲಿ ಅರೆಸ್ಟ್ ಆಗಿರೋರು ನೋಡಿದ್ರೆ ಒಂದು 14 ಆರೋಪಿಗಳನ್ನು ಬಹುಶಃ ನ್ಯಾಯಾಂಗವಂದನೆ ಕೊಟ್ಟಿರಬೇಕೀಗ. ಅದರಲ್ಲಿ BNS ಆ್ಯಕ್ಟಲ್ಲಿ ಹಾಕಿರೋದಿಲ್ಲಿ ಮೊಹಮ್ಮದ್ ಆವೇಜ್ ಇದ್ದಾನೆ, ಮೊಹಮ್ಮದ್ ಇರ್ಫಾನ್ ಇದ್ದಾನೆ, ನವಾಜ್ ಖಾನ್ ಇದ್ದಾನೆ. ಇಲ್ಲಿ ನವಾಜ್ ಖಾನ್, ಇಮ್ರಾನ್ ಪಾಷಾ, ಉಮರ್ ಫಾರೂಕು, ಸೈಯದ್ ದಸ್ತಗೀರು, ಕಾಸಿಫ್ ಅಹಮದ್ದು, ಅಹಮದ್ ಸಲ್ಮಾನು, ಮುಸಾವಿರು, ಕಲಂದರು, ಮೊಹಮ್ಮದ್ದು, ಇನಾಯತ್ತು, ಸುಮೇರು, ಮೊಹಮ್ಮದ್ದು. 8 ಗಂಟೆಗಳಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ಕೇಸ್ಗಳಿದು. ಏನು ಹೇಳ್ತೀರಿ, ಏನು ಅನಿಸುತ್ತೆ? ಇದು ಬರೀ ನಾನು ಯಾವುದೋ ರಾಮ್ ರಹೀಮ್ ಬೀದಿಗೆ, ಆ ಭಾಗದ ಒಂದು ಮಸೀದಿಗೆ ಅಥವಾ ಅಲ್ಲಿನ ಗಣೇಶೋತ್ಸವಕ್ಕೆ ಮಾತ್ರ ಸೀಮಿತಗೊಳಿಸಿ ನಾನು ಮಾತಾಡ್ತಾ ಇಲ್ಲ. ಎಂಟೈರ್ ಸ್ಟೇಟಲ್ಲಿ ಈ ಥರ ಆದಾಗ ನಮ್ಮ ಹಬ್ಬಗಳು ಬಂದರೆ ಈ ಥರ ತೊಂದರೆ ಮಾಡ್ತಾರಪ್ಪ ಅನ್ನೋ ಒಂದು ಫೀಲಿಂಗ್ ಬರಲ್ಲ, ಒಂದು ಭಾವನೆ ಬರಲ್ವಾ? ಬರಬಾರ್ದಾ ಭಾವನೆ ಉಮರ್ ಶರೀಫ್ ಅವರೇ? ನೋಡಿ, ನಮ್ಮ ಯದುಕುಮಾರ್ ಅವರು ಒಂದ್ ಮಾತು ಹೇಳಿದ್ರು. ಅವ್ರು ಹೇಳಿದ ಮಾತು ಹೇಗಿತ್ತಂದ್ರೆ, BJಯಲ್ಲಿ KGಯಲ್ಲಿ ನಡೆದಿರುವ ಘಟನೆ ಬಗ್ಗೆ ಮಾತಾಡಿದ್ರು. ಸುಮಾರು ಜನರನ್ನ ಅರೆಸ್ಟ್ ಮಾಡಿದ್ರು, ಆಮೇಲೆ ಅವರನ್ನ ಬಿಡುಗಡೆ ಮಾಡಾಯ್ತು ಅಂತ ಒಂದ್ ಮಾತು ಹೇಳಿದ್ರು. ನೋಡಿ, ಯಾವತ್ತಿಗೂ ಒಂದು ಕ್ರಮ ತಗೊಳ್ಳುವಾಗ ಪೊಲೀಸ್ ಅವರು ಏನ್ ಮಾಡ್ತಾರೆ, ಫಸ್ಟ್ ಪ್ರೈಮಾ ಫೇಸಿ ಕೇಸ್ ಅನ್ನು ಬುಕ್ ಮಾಡ್ತಾರೆ. ನೋಡುವಾಗ ಇವ್ರು ಮಾಡಿರಬಹುದು, ಇವ್ರು ಮಾಡುವಂತ ರೀತಿಯಲ್ಲಿ ಕೆಲವ ಪುರಾವೆಗಳು ಕಾಣುವಂತದ್ದು ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಲಾಗತ್ತೆ. ಅದರ ನಂತರ ನೀವು ಕೋರ್ಟ್ ಕಚೇರಿ ಅಂತ ಹೋಗುವಾಗ ಅಲ್ಲಿ ಎವಿಡೆನ್ಸ್ ಬೇಕಾಗಿರುತ್ತೆ. ನ್ಯಾಯಾಲಯದಲ್ಲಿ ನೀವು ಯಾವತ್ತಿಗೆ ನೀವು ಆಧಾರಗಳನ್ನು ಸಮರ್ಪಿಸುತ್ತೀರೋ ಅವಾಗ ಅವರು ಅದಕ್ಕೆ ಶಿಕ್ಷೆ ಕೊಡುವಂತ ರೀತಿಯಲ್ಲಿ ಆರ್ಡರ್ ಕೊಡ್ತಾರೆ, ಆಜ್ಞೆ ಕೊಡ್ತಾರೆ. ಇಲ್ದಿದ್ರೆ ಅವ್ರನ್ನ ಬಿಡುಗಡೆ ಮಾಡ್ಬೇಕಂತ ಕೋರ್ಟ್, ನ್ಯಾಯಾಲಯ ಬಿಡುಗಡೆ ಮಾಡತ್ತೆ. ಯಾರು ನಾವು ಮುಸಲ್ಮಾನರು ಹೋಗ್ಬಿಟ್ಟು ಅಲ್ಲಿ ಕಾನೂನನ್ನು ಕೈನಲ್ಲಿ ತಗೊಂಡು ನೀವು ಬಿಡುಗಡೆ ಮಾಡಿದ್ರೆ ಮಾಡಿ ಅಂದ್ರೆ ಅವರು ತಕ್ಷಣ ಬಿಡುಗಡೆ ಮಾಡಕ್ ಆಗೋದಿಲ್ಲ. ಫಸ್ಟ್ ವಿಷಯ ಯದು ಕುಮಾರ್ ಅವರಿಗೆ ನನ್ನ ಮಾತು ಅವರಿಗೆ ಹೋಗಿದೆ. ಎರಡನೇ ವಿಷಯ ಏನಂದ್ರೆ, ಈ ತಾಲಿಬಾನಿ ಆಕ್ಟಿವಿಟಿಯನ್ನು ಶುರು ಮಾಡಿದಂತ ಇವ್ರು ಮಂಜು ಅವರು ಹೇಳಿದ್ರು, ಈ ತಾಲಿಬಾನಿ ಆಕ್ಟಿವಿಟಿ ಮಾಡಕ್ಕೆ 6% ಇರುವ ಆ ಜನರಿಗೆ ಅಷ್ಟು ಕೊಬ್ಬಿದ್ಯಾ? 6% ಇರೋರು ಅಲ್ಲಿರೋ ತನಕದ 94% ಹಿಂದೂಗಳು ಇರುವ ಸಮಾಜದೊಳಗೆ ಅವ್ರು ಬಾಲ ಬಿಚ್ಕೊಂಡು ಆಟ ಆಡಕ್ಕೆ ಅವ್ರಿಗೇನು ಹುಚ್ಚು ಬಂದ್ಬಿಟ್ಟಿದ್ಯಾ? ಹುಚ್ಚು ನಾಯಿಗಳ ಅವರು ಅಂತ ಕೇಳಿದ್ರೆ ನಾನು ಪ್ರಶ್ನೆ ಮಾಡ್ತಿರೋದು ಏನಂದ್ರೆ, ಸ್ವಲ್ಪ ಕೇಳಿ. ನೀವು ಮಾತಾಡುವಾಗ ನಾನು ಮಾತಾಡೋದಿಲ್ಲ, ನಾನ್ ಮಾತಾಡೋದು ನೀವು ಮಾತಾಡ್ಬೇಡಿ ಅಷ್ಟೇ. ಇಲ್ಲಿ ನೋಡಿ, ಅವ್ರೊಂದ್ ಮಾತು ಹೇಳಿದ್ರು, ಏನೋ ಬಾಲ ಬಿಚ್ಚಿದ್ರೆ ನಾವು ತೋರ್ಸ್ಕೊಳ್ತೀವಿ. ಇದು ಶಕ್ತಿ ಪ್ರದರ್ಶನ ಮಾಡಕ್ಕೋಸ್ಕರ ರೋಡ್ಗೆ ಇಳಿತಾ ಇದಾರೆ, ಅವರೇ ಒಪ್ಕೊಂಡಿದ್ದಾರೆ. ನೋಡಿ, ಅದು ಮುಸಲ್ಮಾನರು ಮಾಡಿದ್ರು ತಪ್ಪು. ಶಕ್ತಿ ಪ್ರದರ್ಶನ ಮಾಡ್ಬೇಕಂದ್ರೆ ಹೋಗಿ ನೀವು ಬಂದು ಮಿಲಿಟರಿ ಜಾಯಿನ್ ಮಾಡಿ, ಅಲ್ಲಿ ಪಾಕಿಸ್ತಾನ ವಿರುದ್ಧವಾಗಿ ನೀವು ಬಂದು ಯುದ್ಧ ಮಾಡಿ. ಇಲ್ಲಿ ರೋಡ್ ನಲ್ಲಿ ಇಳಿದ್ಬಿಟ್ಟು ನಿಮ್ ಶಕ್ತಿ ಪ್ರದರ್ಶನ ತೊಡಕ್ಕೆ ನೀವು ಏನು ಇಲ್ಲ, ನೀವು ಇಲ್ಲಿ ಏನು ಇಲ್ಲ, ಮುಸಲ್ಮಾನರು ಏನಿಲ್ಲ. ಮುಸಲ್ಮಾನರು ರೋಡ್ ಬಂದ್ಬಿಟ್ಟು ಶಕ್ತಿ ಪ್ರದರ್ಶನ ಮಾಡ್ಬೇಕಾದ್ರೆ ಅವ್ರ ತರ ಮೂರ್ಖರು ಯಾರು ಇಲ್ಲ. ಅದೇ ರೀತಿ ಅವ್ರು ಒಂದ್ ಮಾತು ಹೇಳಿದ್ರು, ಹೆಣ್ಣು ಮಕ್ಕಳು ಅದು ಅವ್ರ ಬಾಯಿನಲ್ಲಿ ಬಹಳ ಸುಲಭವಾಗಿ ನಮ್ ಊರ್ ಮಾತು ಅಂತ ಹೇಳಿದ್ರು. ಆ ಒಂದು ತಪ್ಪು ನುಡಿದ್ರು ಅಂತ ಅವರೇ ಒಪ್ಕೊಂಡಿದ್ರು. ಇವತ್ತು ಬೆಳಗ್ಗೆ ಮಾಡಿರಬಹುದು, ಆದ್ರೆ ನಿನ್ನೆ ರಾತ್ರಿ ಮಾಡಿಲ್ಲ ಅಂತ ಒಂದು ಮಾತು ಹೇಳಿದ್ರು. ಇವತ್ತು ಬೆಳಗ್ಗೆ ಮಾಡೋರು ನಿನ್ನೆ ರಾತ್ರಿ ಮಾಡಿಲ್ಲ ಅಂತ ಹೆಂಗೆ ನೀವು ಹೇಳಕ್ಕೆ ಸಾಧ್ಯ ಇದೆ? ಅಂದ್ರೆ ಇದೇ ಬಾವುಟವನ್ನು ಇಟ್ಕೊಂಡು ಬೆಳಗ್ಗೆ ಮಾಡಿರೋರು ರಾತ್ರಿ ಮಾಡಕ್ಕಾಗಲ್ಲ ಅಂತ ಹೆಂಗೆ ಹೇಳಕ್ಕಾಗತ್ತೆ? ನಾನು ಅದಕ್ಕೋಸ್ಕರ ಹೇಳ್ತಿರೋದು, ರೋಡ್ ಇಳಿದು ನೀವು ಶಕ್ತಿ ಪ್ರದರ್ಶನ ಮಾಡುವಂತ ಮನಸ್ಥಿತಿ ಅವನು ಮುಸ್ಲಿಂ ಆಗ್ಲಿ ಇಲ್ಲ ಹಿಂದೂ ಆಗ್ಲಿ, ಅವನು ಈ ದೇಶ ವಿರೋಧಿ ಅಂತ ಹೇಳ್ಕೊತೀನಿ. ಶಕ್ತಿ ಪ್ರದರ್ಶನ ತೊಡಕೆ ಏನು ಸಮಾಜದಲ್ಲಿ ಒಬ್ಬೊಬ್ಬ ಸಮಾಜದಲ್ಲಿ ಇರುವಂತ ಸಿಟಿಜನ್ ಹತ್ರ ನೀವು ತೋರ್ಸ್ಕೋಕ್ ಹೋಗ್ತೀರಾ? ಶಕ್ತಿ ಪ್ರದರ್ಶನ ತೋರ್ಸಕ್ಕೆ ಇಲ್ಲಿ ಏನ್ ಬಾಲ ಬಿಚ್ಕೊಂಡು ಆಟ ಆಡಕ್ಕೆ ಯಾರು ಇಲ್ಲಿದ್ದಾರೆ? ಯಾರು ಮುಸಲ್ಮಾನರಾಗ್ಲಿ ಹಿಂದೂ ಆಗ್ಲಿ ಎಲ್ಲರಿಗೂ ಶಾಂತಿ ಬೇಕು. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ನಾವು ಬಾಲ ಬಿಚ್ಚುತ್ತಾ ಇರೋದು ನಿಮ್ಮ ಮುಸಲ್ಮಾನರು, ಬಾಲ ಬಿಚ್ಚ ಹಿಂದೂಗಳ ಅಲ್ಲ. ಮೊನ್ನೆ ನಿಮ್ಮ ಹಬ್ಬದಲ್ಲಿ ನಾವೆಲ್ಲರೂ ಸಹಕಾರ ಕೊಟ್ಟಿದ್ದೀವಿ. ಬಾಲ ಬಿತ್ತವರು ನೀವು ಕಲ್ಲು ಹೆಂಗ್ರೆ ಸಂಗ್ರಹ ಮಾಡ್ತೀರಿ? ನೀವು ಕಲ್ಲು ಹೆಂಗ್ರೆ ಸಂಗ್ರಹ ಮಾಡ್ತೀರಿ? ಮಸೀದಿಯಲ್ಲಿ ನಮಾಜ್ ಮಾಡ್ಲಿಕ್ಕ ಕಲ್ ಸಂಗ್ರಹ ಮಾಡ್ಲಿಕ್ಕ? ಕಲ್ಲಿನ ಆಕಾಶದಿಂದ ಬೀಳ್ತಾ? ಕಲ್ಲು ಆಕಾಶದಿಂದ ಬೀಳ್ತಾನ್ರಿ? ಬಾಟ್ಗಳಿಂದ ಬರುತ್ತೆ, ಬಾಟ್ಗಳಿಂದ ಬರುತ್ತೆ. ನಾನ್ ಮಾತಾಡುವಾಗ ಇವತ್ತು ಮಸೀದಿಗಳೆಲ್ಲವನ್ನು ಕಂಪ್ಲೀಟ್ ಮಾಡೋಣ. ನಿಮ್ಗೆ ಕೇಳ್ತೀನಿ ಆಮೇಲೆ ನಿಮ್ಗೆ ಅವ್ರು ಒಬ್ಬೊಬ್ರು ಕಂಪ್ಲೀಟ್ ಮಾಡ್ಕೊಂಡು ಬರಲಿ. ಹೇಳಿ ಉಮರ್ ಅವರೇ. ನೋಡಿ ರಮಾಕಾಂತ್ ಅವರೇ, ಇಲ್ಲಿರುವತಕ್ಕಂತ ವಿಚಾರಗಳನ್ನು ನೋಡಕ್ ಹೋದ್ರೆ ಕ್ಲಿಯರ್ ಆಗಿ ನನ್ಗ ಗೊತ್ತಾಗೋದು ಏನಂದ್ರೆ, ಇಲ್ಲಿ ಎಲ್ಲೋ ಒಂದ್ ಕಡೆ ಕಿಡಿಗೇಡಿಗಳು ಮಾಡುವಂತ ಕೃತ್ಯಗೆ ಇಡೀ ಮುಸ್ಲಿಂ ಸಮಾಜಕ್ಕೆ ಒಂದು ಬ್ರ್ಯಾಂಡಿಂಗ್ ಮಾಡಕ್ಕೆ ಪ್ರಯತ್ನ ನಡೀತಿದೆ. ಇದನ್ನ ನೋಡಿ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಎಲ್ಲೋ ಒಂದ್ ಕಡೆ ಪುಂಡರೋಗಿ ಏನೋ ಒಂದ್ ಕೆಲಸ ಮಾಡಿದ್ರೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಕೊಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಉಮರ್ ಶರೀಫ್ ಅವರ ಡಿಬೇಟ್ ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ. ಉಮರ್ ಶರೀಫ್ ಅವರ ಈ ಡಿಬೇಟ್ ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ಯಾವ ಮಸೀದಿಯಿಂದ ಕಲ್ಲುಗಳು ತೂರಲ್ಪಟ್ಟವೋ ಆ ಮಸೀದಿಯ ಇಮಾಮ್, ಆ ಮಸೀದಿಯ ಸೆಕ್ರೆಟರಿ, ಇವರೆಲ್ಲರನ್ನೂ ಕೂಡ ಮೊದಲು ಇಂಟ್ರಾಗೇಷನ್ ಮಾಡ್ಬೇಕು. ಅವ್ರನ್ನ ಫಸ್ಟ್ ಅವ್ರನ್ನ ಕರ್ಕೊಂಬರ್ಬೇಕು ಆಚೆಗೆ ಅಂತ ಹೇಳಿ, ಫಸ್ಟ್ ಅಲ್ಲಿಂದ ಶುರು ಆಗ್ಬೇಕು ಎನ್ಕ್ವೈರಿ ಅಂತ ಹೇಳಿ. ಅಂದ್ರೆ
ಒಂದು ಕ್ರೈಮ್ ಮಾಡುವುದು ಎಷ್ಟು ಒಬ್ಬ ಕ್ರೈಮ್ ಮಾಡಿದ್ರೆ ತಪ್ಪಾಗುತ್ತೋ ಅಂಥವ್ನಿಗೆ ಆಶ್ರಯ ಕೊಡೋದು, ಅಂಥವ್ನು ಅಲ್ಲಿಂದ ಕಲಿಸ್ತೀವಂತೆ ಮಾಡೋದಿದೆಯಲ್ಲ, ಅದಕ್ಕಿಂತ ಘೋರ ಅದು. ಇದೆಲ್ಲ ಯಾವಾಗ ನಡೆಯುತ್ತೆ? ವಾಲಂಟಿಯರಲ್ಲಿ ನಿಮ್ಮ ಸಮಾಜ ಅವ್ರು ಬಂದು ನಿಲ್ಲಿಸ್ಬೇಕಲ್ವಾ? ಇವ್ರ ಮಸೀದಿಯಿಂದನಾಗಿದ್ದು ಇವರೇ ಈ ಮಸೀದಿಗೆ ಹೆಡ್ಡಾಗಿದ್ರು ಅಂತ. ಅದು ಯಾವಾಗ ನಡೆಯುತ್ತೆ ಉಮರ್ ಶರೀಫ್ ಅವರೇ? ನೋಡಿ, ಅದು ಯಾವಾಗ ನಡೀತಿ ಅಂತ ರಮಾಕಾಂತ್ ಅವರು ಪ್ರಶ್ನೆ ಮಾಡಿದ್ದಾರೆ. ರಮಾಕಾಂತ್ ಅವ್ರಿಗೆ ಗೌರವ ಕೊಟ್ಕೊಂಡು ನಾನು ಒಂದು ಮಾತು ಹೇಳ್ಕೊತೀನಿ. ನೋಡಿ, ಇಡೀ ಕರ್ನಾಟಕಕ್ಕೆ ನಾವು ಬೇಕಂದ್ರೆ ಜಾತ್ರೆಗೆ ಹೋಗ್ತೀವಿ, ಹಿಂದೂ ಸಹೋದರರನ್ನು ಸೇರ್ಸ್ಕೊಂಡು ಹೋಗ್ತೀವಿ, ಎಲ್ಲರಿಗೂ ಶಾಂತಿ ಪ್ರಿಯರಾಗಿರಿ ಅಂತ ನಾವು ಬೋಧಿಸುವ ರೀತಿಯಲ್ಲಿ ಇಡೀ ಭಾರತಕ್ಕೆ, ಇಡೀ ಕರ್ನಾಟಕಕ್ಕೆ ಫಸ್ಟ್ ಹೋಗಕ್ಕೆ ನಾವು ಸಿದ್ಧವಾಗಿದ್ವಿ. ಒಂದೊಂದು ಜಿಲ್ಲೆಗೂ ಹೋಗಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಕೌನ್ಸಿಲಿಂಗ್ ಕೊಟ್ಟು ಉಪದೇಶ ಮಾಡಿ ಮತ್ತೆ ಪಬ್ಲಿಕ್ ಪ್ರೋಗ್ರಾಮ್ ಮಾಡಕ್ಕೆ ಓಪನ್ ಆಗಿ ಡಿಸ್ಕಷನ್ ಮಾಡಕ್ಕೆ ನಾವು ಸಿದ್ಧವಾಗಿದ್ವಿ. ಅದಕ್ಕೆ ಇಲ್ಲಿ ಕರ್ನಾಟಕದ ರಾಜ್ಯದ ಸರ್ಕಾರ ನಮ್ಗೆ ಹೆಲ್ಪ್ ಮಾಡಬೇಕಾಗಿರುತ್ತೆ. ಅವ್ರ ಮೂಲಕ ನಾವು ಮುಂದೆ ಹೋಗ್ಬೇಕಂದ್ರೆ ನಾವು ಮಾಡಕ್ ಸಿದ್ಧವಾಗಿದ್ವಿ. ಯಾರೆಲ್ಲ ಈ ತಪ್ಪು ಕೆಲಸ ಮಾಡ್ತಿದಾರೋ ಅವರನ್ನ ನಾವು ಹಿಡಿದು ನಾವು ಪೊಲೀಸ್ ಅವ್ರಿಗೆ ಕೊಡೋ ಕೆಲಸ ನಾವು ಮಾಡಕ್ಕೆ ಸಿದ್ಧವಾಗಿದ್ವಿ. ಓಕೆ, ಫೈನ್. ಇದೀಗ ಇದು ಉಮರ್ ಶರೀಫ್ ಅವರ ಮಾತಿಗೆ ಧರ್ಮದ ಎಕ್ಸಿಸ್ಟೆನ್ಸ್ಗೆ ಇವೆಲ್ಲ ನಡೀತವ ಅಂತೇಳಿ, ಅಸ್ತಿತ್ವನ ಮತ್ತೆ ಪ್ರೂವ್ ಮಾಡ್ಕೊಳ್ಳೋ ಸಲುವಾಗಿ ನಂಗೆ ಶಕ್ತಿ ಇದೆಯಾ, ನಿನಗೆ ಶಕ್ತಿ ಇದೆಯಾ ಅಂತೇಳಿ ಇನ್ನೂ ಕೂಡ ನಾವು ಓಲ್ಡ್ ಮೆಥಡಲ್ಲೇ ನಾವು ಥಿಂಕ್ ಮಾಡ್ತಾ ಇದ್ದೀವ ಅಂತ. ಒಬ್ಬ ಕತ್ತಿ ಜಲಪಿಸಿದ್ರೆ ಒಬ್ಬ ಕಲ್ಲು ಜಲಪಿಸಿದ್ರೆ ಇನ್ನೊಬ್ಬ ನನ್ನ ತಾಕತ್ತಾನು ತೋರಿಸ್ತೆ ತೋಳ್ ತಟ್ಟೋದು, ಇದು ನಡೀತಿದೆಯಾ ಈಗಲೂ ಅಂತ? ಇಲ್ಲಿ ಯಾರು ಶಕ್ತಿ ಪ್ರದರ್ಶನ ಮಾಡ್ತಾ ಇಲ್ಲ ಸರ್. ಅದಲ್ಲಿ ನಾವು ಅವ್ರ ಧರ್ಮನ ಗೌರವಿಸ್ತೀವಿ. ನಾವು ಕೇಳ್ಕೊಳ್ಳೋದು ನಮ್ಮ ಧರ್ಮನ ಗೌರವಿಸುವಂತದ್ದ ದೊಡ್ಡತನ ನೀವು ತೋರಿಸಿ, ನಾವು ನಮ್ಮ ಇದನ್ನ ಮಾಡಕ್ಕೆ, ನಮ್ಮ ಏನು ಆಚರಣೆ ವಿಚಾರಣೆ ಮಾಡಕ್ಕೆ ನಮಗೆ ಅವಕಾಶ ಮಾಡಿಕೊಡಿ, ನೀವು ಇರಿ ಅಂತ. ಎಲ್ಲರೂ ಇರಬೇಕು ಈ ಸಂವಿಧಾನದಲ್ಲಿ ಒಪ್ಕೊಂಡಿರುವಂತದ್ದಂತ. ಆದ್ರೆ ನೀವು ಶಾಂತಿ ಸಭೆಗಳಿಗೆ ಕೆಲವು ಹೋಗ್ಬೇಕಾಗುತ್ತೆ ಸರ್. ಪೊಲೀಸ್ ಸ್ಟೇಷನ್ಗಳಲ್ಲಿ ಶಾಂತಿ ಸಭೆ ಕರೀತಾರೆ. ಶಾಂತಿ ಸಭೆ ಕರಬೇಕಾದ ಕೆಲವು ಮುಖಂಡರುಗಳು ಅಂದ್ರೆ ನಾನು ಮುಸಲ್ಮಾನ್ ಮುಖಂಡ್ರೆ ಅಂತಾನೆ ಹೇಳುವಂತದ್ದು. ಅವ್ರು ಹೇಳುವಂತದ್ದು ನಮ್ಮ ಮಸೀದಿ ಅಂತ ಬರ್ಬೇಕಾದಾಗ ತಮಟೆ ಹೊಡಿಬೇಡ್ರಿ, ಡಿಜೆ ಸೈಲೆಂಟ್ ಆಗಿರ್ಬೇಕು, ಆ ಕಡೆ ಪಾಸ್ ಆದ್ಮೇಲೆ ಹೋಗ್ಬೇಕು. ಇದು ಯಾವ ನ್ಯಾಯ ಸರ್? ಇದು ತಾವ್ ಹೇಳಿದ್ರಿ, ಅವ್ರ ಮಸೀದಿ ಅವ್ರು ಇರ್ಬೋದು, ರಸ್ತೆ ಸಾರ್ವಜನಿಕ, ಮಸೀದಿ ಧಾರ್ಮಿಕ, ರಸ್ತೆ ಸಾರ್ವಜನಿಕ ತಾನೆ. ನಾವೊಂದು ಧಾರ್ಮಿಕ ಉತ್ಸವಕ್ಕಂತ ಮಾಡ್ತಾ ಇರ್ಬೇಕಾದಾಗ ನಾವು ಪರ್ಮಿಷನ್ ತಗೊಂಡಿರ್ತೀವಿ, ನಾವು ಇದ್ ಮಾಡ್ತೀವಿ. ಅವರಿಗೆಲ್ಲ ಯಾವ್ದ್ಯಾವ್ದು ಅಡ್ಡಿ ಇಲ್ವೋ ಎಲ್ಲದಕ್ಕೂ ಪ್ರತಿ ಹೆಜ್ಜೆಗೂ ಅಡ್ಡಿ ನಮಗದಲ್ಲಿ. ಅದು ಗಣೇಶ ಕೂಡಿಸ್ತಾ ಇರಬೇಕದು ಯಾವ ರಸ್ತೆಯಲ್ಲಿ ಇದೆಯಾ, ಫೈರ್ ಪ್ರೂಫ್ ಇದೆಯಾ, ಹಾಸ್ಪಿಟಲ್ ಇದೆಯಾ, ಆಂಬುಲೆನ್ಸ್ ಇದೆಯಾ, ನೀವು ಇವರು ಪರ್ಮಿಷನ್ಸ್ ತಗೊಂಡಿರೋಂತ ಯಾವ್ದಾದ್ರು ಒಂದು ಇದ್ ಮಾಡಿದಿರ ಸರ್? ಅದಲ್ಲಿ ಯಾವ್ದು ಇದಿಲ್ಲ ಅದಲ್ಲಿ. ಆಮೇಲೆ ಹೇಳ್ತಾರೆ ಅವ್ರು ಕೋರ್ಟ್ ತೀರ್ಮಾನ ಮಾಡೋದು ಅವರು ಅಮಾಯಕರ ಇಲ್ಲ ಶಿಕ್ಷೆಗಿರ್ದಂತ. ಕೆಲವೇ ದಿನಗಳಿಂದ ಮೈಸೂರಿನ ಶಾಸಕರು ಡಿಜೆಹಳ್ಳಿ ಕೆಜೆಹಳ್ಳಿ ಬಗ್ಗೆ ಒಂದು ಲೆಟರ್ ಬರೆದ್ರು, ಇವರೆಲ್ಲ ಅಮಾಯಕರಂತ. ಆದ್ರೆ ಶಾಸಕರು ಯಾರು ಸರ್? ಶಾಸಕರು ಕೋರ್ಟ ಸರ್ ಅಲ್ಲಿ ಅಮಾಯಕರು ಅಂತ ಹೇಳಕ್ಕೆ. ಅವ್ರು ಹೆಂಗ್ ಹೇಳ್ತಾರೆ ಸರ್ ಅಲ್ಲಿ? ಇದು ಈ ತರದ್ದ ನೀವು ಏನ್ ಪುಷ್ಟೀಕರಣ ಕೊಡ್ತೀರಾ ಅವ್ರಿಗೆ, ನೀವೇನ್ ಮಾಡಿದ್ರು ನಡೆಯುತ್ತೆ, ನೀವೇನ್ ಮಾಡಿದ್ರು ನಾವು ನಿಮ್ಮೆ ಹಿಂದೆ ಇರ್ತೀವಿ. ಅದಕ್ಕೆ ಹೇಳ್ತಾ ಇರೋದು, ಆ ಕಮ್ಮಿ ಸಂಖ್ಯೆ ಇರುವಂತವ್ರಿಗೆ ಬಲ ತುಂಬುತ್ತಾ ಇರೋದು ನೀವು. ಬಲ ತುಂಬಿ ಬಹುಧರ್ಮೀಯಗಳ ಧಾರ್ಮಿಕ ಭಾವನೆಗಳಿಗೆ ಅಡ್ಡಿಪಡಿಸ್ತಾ ಇರುವಂತದ್ದು, ತುಷ್ಟೀಕರಣ ಮಾಡ್ತಾ ಇರುವಂತದ್ದು. ಇನ್ನೆಷ್ಟಂತ ತುಷ್ಟೀಕರಣ ಮಾಡ್ತೀರಿ ನೀವು? ಇನ್ನೆಷ್ಟಂತ ತುಷ್ಟೀಕರಣ ಮಾಡ್ತೀರಾ? ಯಾವ ಒಂದು ಇದಕ್ಕೆ ಮೊಹರಂ ಇದಕ್ಕಾಗ್ಲಿ ಬೇರೆ ಇದಕ್ಕಾಗ್ಲಿ ಕಲ್ಲು ಹೊಡೆದಿರೋಂಥದ್ದು ಇದೇನ್ರಿ? ಉದಾಹರಣೆ ಇದೆಯಲ್ರಿ? ಯಾಕೆ ಈ ತರ ಮಾಡ್ತೀರಾ? ಈ ತರ ತಾವು ಹೇಳ್ತಿರಲ್ಲ ಬುದ್ಧಿಮಾತು, ತುಂಬಾ ನಯವಾದ ಬುದ್ಧಿಮಾತನ್ನ ಆ ಮಸೀದಿಗೆ ಇದಕ್ಕೆ ನೀವು ಹೇಳ್ತೀರನ್ರಿ, ನಾಳೆ ಫತ್ವಾ ಹೊಡ್ಸಿರನ್ರಿ, ಅವ್ರ ಮೇಲೆ ಆಕ್ಷನ್ ತಗೊಂತೀರನ್ರಿ? ಆಕ್ಷನ್ ತಗೊಂತೀರಾ? ಈ ತರ ನೀವು ಆಕ್ಷನ್ ತಗೊಂಡಿರೋ ಅಂತ ಇಡೀ ನಮ್ಮ ದೇಶದಲ್ಲಿ ಬೇಡ, ಕರ್ನಾಟಕದಲ್ಲಿ ಒಂದೇ ಒಂದು ಉದಾಹರಣೆ, ಆ ಮೌಲ್ವಿ ಆ ಕಾರ್ಯಕರ್ತರು ಯಾರು ಇರ್ತಾರೆ ಅವ್ರು ತಗೊಂಡಿರೋಂಥ ಒಂದೇ ಒಂದು ಉದಾಹರಣೆ ಕೊಡಿ ಉಮರ್ ಶರೀಫ್ ಅವರೇ. ಆಗುತ್ತಾ ನಿಮ್ ಕೈಲಿ? ಹೇಳಿ ಒಂದೇ ಒಂದು ಉದಾಹರಣೆನ. ನಾವ್ ಹೇಳ್ತಾ ಇರೋಂಥದ್ದು ಬರೀ ಮಾತಲ್ಲಿ ಶಾಂತಿ ಮಂತ್ರ ಹೇಳ್ಬೇಡಿ, ಅದನ್ನ ಕಾರ್ಯಗತ ಮಾಡಿ. ಹುಬ್ಳಿನಲ್ಲಿ ಚಿಕ್ಕ ಮಕ್ಕಳು ಗಣೇಶನ ಮೆರವಣಿಗೆ ಹೋಗ್ಬೇಕಾದಾಗ ಹೋಗಿದ್ದಾರೆ, ಹೋಗಿ ಸ್ಪಿಟ್ ಅಂಡ್ ರನ್, ಅದು ಅದಕ್ಕೇನಂತಾರ್ರಿ? ಇದನ್ನ ಸ್ಪಾಟ್ ಆಫ್ ಯಾರೋ ಪುಂಡ್ರು ಆ ಪುಂಡ್ರಿಂದನೇ ಇಷ್ಟರದ ಲಕ್ಷಾಂತರ ಜನರಿಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿರುವಂತದ್ದು. ಇದನ್ನ ತಾವು ಗಮನಿಸಬೇಕಾಗತ್ತೆ. ಮತ್ತಷ್ಟು ಮಾತಾಡ್ತೀರ. ಒಂದು ರಾಜಕಾರಣಿಗಳ ಮಾತಲ್ಲಿ, ಕಶ್ಯಪ್ ಅವರೇ, ರಾಜಕಾರಣಿಗಳ ಮಾತಲ್ಲಿ ಈ ಥರದೊಂದು ಗಲಭೆಗಳ ಸಂದರ್ಭದಲ್ಲಿ ತುಂಬ ಸಾಫ್ಟಾಗಿ ಮಾತಾಡ್ತಾರೆ. ಏನೋ ಒಂದಿಬ್ಬರು ಯಾರೋ ಒಂದಷ್ಟು ಉಗಿದ್ಬಿಟ್ರಂತೆ, ಮಕ್ಕಳು ಮೇಲಿಂದ ಉಗಿದ್ಬಿಟ್ರಂತೆ ಗಣೇಶನ ಪ್ರತಿಮೆ ಮೇಲೆ ಅಥವಾ ಗಣೇಶನ ಮೆರವಣಿಗೆ ಮೇಲೆ. ಈ ಸಾಫ್ಟ್ ಧೋರಣೆ ಅದು ಏನಾಗಿದೆ, ನಾವು ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೀವಿ. ಅದು ಇನ್ನೂ ನಾನು ವರದಿ ತರಿಸ್ಕೊಳ್ತೀನಿ, ಅದು ಇನ್ನೂ ಬಗ್ಗೆ ನಂಗೆ ಸರಿಯಾಗಿ ಮಾಹಿತಿ ಇಲ್ಲ. ಮಾಹಿತಿ ಬಂದ ಕೂಡಲೇ ನಾನು ಮಾತಾಡ್ತೀನಿ. ಯಾರೇ ತಪ್ಪು ಮಾಡಿರಲಿ ಅವ್ರನ್ನ ಅರೆಸ್ಟ್ ಮಾಡಿಸ್ತೀವಿ. ಇದರ ಆಚೆಗೆ ಬಿಯಾಂಡ್ ಏನೂ ಇಲ್ವಾ? ಆ ತೀವ್ರತೆ ಇಲ್ವಾ? ಈಗ ಅಶೋಕ್ ಅವ್ರು ಕೇಳಿಬಿಟ್ರಪ್ಪ, ಇವ್ರ ಪಾರ್ಟಿಯವರು, ಏನು ಮಂಡ್ಯ ಏನು ಪಾಕಿಸ್ತಾನದಲ್ಲಿ ಇದೆಯಾ ಇಲ್ಲ ಕರ್ನಾಟಕದಲ್ಲಿ ಕನ್ಫ್ಯೂಸ್ ಆಗ್ತಿದೆ ಅಂದರು ಅಶೋಕ್ ಅವರು. ನೋಡಿ, ಯಾರೇ ಮಾಡಿರಲಿ ಅಕ್ಷಮ್ಯ ಅಪರಾಧ. ಕಾನೂನು ಪೊಲೀಸವರು ಕ್ರಮ ತಗೋತಾರೆ. ಹಂಗನ್ಬಿಟ್ಟು ಪ್ರೊಯಾಕ್ಟಿವ್ನೆಸ್ಸು ಎಲ್ಲಾರ ಮಿಸ್ಸಿಂಗ್ ಇದ್ದರೆ, ಪ್ರೊಯಾಕ್ಟಿವ್ನೆಸ್ ಆಗಿ ಏನಾರ ಒಂದು ಫೇಲ್ಯೂರ್ ಆಗಿದ್ದರೆ
ಅದಕ್ಕೂ ಕೂಡ ಸರ್ಕಾರ ಅವ್ರನ್ನೇನಾರ ಯಾರನ್ನಾರ ಆ್ಯಕ್ಷನ್ ತೊಗೋಬೇಕು ಅಂದರೆ ಅಧಿಕಾರಿಗಳ ಮೇಲೆ ಅದನ್ನೂ ಮಾಡುತ್ತೆ. ಹಂಗನ್ಬಿಟ್ಟು ನಾವು ಇಂಥರ ಅಹಿತಕರ ಘಟನೆ ಈ ಗಣೇಶ ಹಬ್ಬದಲ್ಲಿ ಇಲ್ಲ ಈದ್ ಮಿಲಾದಲ್ಲಿ ಆಗಬಾರ್ದು. ಒಂದು ಇನ್ಸಿಡೆಂಟು ಆಗಬಾರ್ದು. ಆದರೆ ಹೇಳ್ಕೊಳ್ಳೋ ಮಟ್ಟಿಗೆ ರಾಜ್ಯದಲ್ಲಿ ಆಗಿಲ್ಲ, ಎಲ್ಲೂ ಆಗಿಲ್ಲ ಸರ್. ಒಂದು ಇನ್ಸಿಡೆಂಟು ಆಗಬಾರ್ದು. ನಾವು ಸರ್ಕಾರದಲ್ಲಿ ಅಧಿಕಾರದಲ್ಲಿದ್ದೀವಿ, ಅದು ತಡಿಬೇಕು, ಅದು ನಮ್ಮ ಆದ್ಯ ಕರ್ತವ್ಯ. ಒಂದು ಇನ್ಸಿಡೆಂಟು ಆಗಿಲ್ಲ. ಒಂದು ಇನ್ಸಿಡೆಂಟ್ ಆಗಿದೆ, ಅದು ತಪ್ಪು. ಯಾರನ್ನೂ ನಿರ್ದಾಕ್ಷಿಣ್ಯವಾಗಿ ಮೊದಲೇ ಅಲ್ಲಿ ಒಂದಷ್ಟು ವ್ಯಾನ್ ಹಾಕ್ಬಿಡ್ಬೇಕಾಗಿತ್ತು, ಮೊದಲೇ ಪೊಲೀಸರನ್ನ ಹಾಕ್ಬೇಕಾಗಿತ್ತು, ಎಲ್ಲ ಸೂಕ್ಷ್ಮ ಪ್ರದೇಶ ಅಂತ ಗೊತ್ತಿತ್ತು, ಎಲ್ಲ ಗಲಾಟೆಗಳಾದ್ಮೇಲೆ ಆಮೇಲೆ ಅಲ್ಲಿ ಪೊಲೀಸರು ತರಿಸಿದ್ರು. ಇದು ನಿಮ್ಮ ಸರ್ಕಾರದ ಮೇಲೆ ಆರೋಪನೇ ಇದೆ. ನೋಡಿ ಒಂದು 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 ಇಂಟೆಲಿಜೆನ್ಸ್ ಅಲ್ಲಿ ಒಂದು ಹಿಸ್ಟ್ರಿ ಇರುತ್ತೆ. ಈ ಭಾಗದಲ್ಲಿ ಏನಾರ ಇಂಥ ಕಮ್ಯುನಲ್ ಇನ್ಸಿಡೆಂಟ್ ನಡೆಯುತ್ತಾ ಅಂತ. ಮದ್ದೂರಿನಲ್ಲಿ ಹೇಳ್ತೀನಿ, ಇಲ್ಲಿವರೆಗೂ ಈ ತರ ಇನ್ಸಿಡೆಂಟ್ ನಡೆದಿಲ್ಲ. ಕೆರಗೋಡು ಆದ್ಮೇಲೆ ಹಂಗಾದ್ರೆ ನೀವು ನಿದ್ದೆ ಮಾಡಿದ್ದೀರಾ? ಕೆರಗೋಡು ಘಟನೆ ಆದ್ಮೇಲೆ ನೋಡಿ ಮದ್ದೂರಲ್ಲಿ ನಿದ್ರೆ ಮಾಡ್ತಾ ಇದ್ದೀರಾ ನೀವು? ನೋಡಿ ಮದ್ದೂರಲ್ಲಿ ಈ ಇನ್ಸಿಡೆಂಟ್, ಈ ತರ ಕಮ್ಯುನಲ್ ಕ್ಲಾಶ್ಗಳು ಇಲ್ಲಿವರೆಗೆ ನಡೆದಿಲ್ಲ. ಅನಾಹುತ ನಡೆದಿದೆ. ಯಾರೇ ಆಗಿರ್ಲಿ ಅರೆಸ್ಟ್ ಮಾಡಿದ್ದಾರೆ. ರಹೀಮನೇ ಆಗಿದೆ, ಅರೆಸ್ಟ್ ಮಾಡಿದ್ದಾರೆ. ನಾವು ಅದರಲ್ಲಿ ಹಸ್ತಕ್ಷೇಪ ಮಾಡಲ್ಲ. 21 ಜನನ ಅವರು ಯಾರೋ ಮಂಜು ಅವ್ರು ಹೇಳಿದ್ದಾರೆ 2 ಅವರಲ್ಲಿ ಪೊಲೀಸ್ ಅವ್ರು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಪೊಲೀಸ್ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ನಮ್ಮ ಸರ್ಕಾರ ಅವ್ರದ್ದು ಹಸ್ತಕ್ಷೇಪ ಮಾಡ್ತಿದ್ರೆ ನೀವು ಮಾತಾಡ್ಬೋದಾಗಿತ್ತು, ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂತ. ನಾವು ಯಾರು ಇದರಲ್ಲೂ ಹಸ್ತಕ್ಷೇಪ ಮಾಡಲ್ಲ, ಯಾರೇ ಆಗಿರಲಿ. 21 ಜನ, ಒಂದು ರಹೀಮೋ ಅಕ್ಬರೋ ಯಾರು ಅರೆಸ್ಟ್ ಆಗಿದಾರಲ್ವಾ, ಕಾನೂನು ಕ್ರಮ ತಗೊಳುತ್ತೆ. ಕಾನೂನು ಮುಂದಿನ ಏನೇನು ಪ್ರೊಸೀಜರ್ ಇದೆ ಅದನ್ನ ಮಾಡುತ್ತೆ, ಕೋರ್ಟ್ ಒಪ್ಪಿಸುತ್ತೆ. ಕೋರ್ಟ್ ಅಲ್ಲಿ ದಾಖಲಾತಿ ಎವಿಡೆನ್ಸ್ ತೋರಿಸ್ತಾರೆ. ಅವ್ರು ಅಪರಾಧ ಮಾಡಿದ್ರೆ ಹೌದು ಮುಂದಿನ ಕ್ರಮ ಆಗುತ್ತೆ. ಮಂಜುನಾಥ್ ಅವರೇ, ಈಗ ಇದೆಲ್ಲ ಘಟನೆ ನಡೆದಿದೆ ನೋಡಿ. ಆ ಬೀದಿ ಹೆಸರು ಎಷ್ಟು ಚೆನ್ನಾಗಿದೆ ಅಂದ್ರೆ, ಯಾರೇ ಹೆಸರಿಟ್ಟಿರ್ಲಿ ರಾಮ್ ರಹೀಮ್ ಮಾರ್ಗ ಅಂತ. ಆ ರೋಡ್ ಹೆಸರೇ ರಾಮ್ ರಹೀಮ್ ಮಾರ್ಗ ಅಂತ. ಯಾರೇ ಹೆಸರಿಟ್ಟಿರ್ಲಿ ಅವರ ಉದ್ದೇಶ, ಚಿಂತನೆ ಮುಂದಿನ ದಿನಗಳಲ್ಲಿ ರಾಮನ್ ಕಡೆಯವರು ಚೆನ್ನಾಗಿರ್ಬೇಕು, ರಹೀಮನ್ ಕಡೆಯವರು ಚೆನ್ನಾಗಿರ್ಬೇಕು, ಸಾಮರಸ್ಯ ಇರಬೇಕು, ಸೌಹಾರ್ದತೆ ಇರಬೇಕು ಅಂತ ಇಟ್ಟಿರ್ತಾರೆ ಅವರು. ಬಟ್ ಅದೇ ಬೀದಿಯಲ್ಲಿ ಅದನ್ನೇ ಹೇಳ್ತಾ ಇರೋದು. ಮಂಜುನಾಥ್ ಅವರೇ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಬಿಡಿ. ಅಂತ ಬೀದಿನಿಂದ ಘಟನೆ ಆಯ್ತು ಅಂತ ಒಂದು ಹೇಳಿ. ಈಗ ಇವತ್ತಿನ ಘಟನೆಗಳು ರಿಲಿಜಿಯಸ್, ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟದ್ದಾಗಿರ್ತಕ್ಕಂಥ ಘಟನೆಗಳಿದು. ಬುಧವಾರ ಬಿಜೆಪಿ ಪಾರ್ಟಿ ಬಂದ್ರೆ ನಂತರ ಅದು ಪೊಲಿಟಿಕಲ್ ಆಗುತ್ತಾ, ಆಗಲೂ ರಿಲಿಜಿಯಸ್ ಆಗಿ ಉಳ್ಕೊಳುತ್ತಾ ಅದು ಅಂತ? ಮೊದಲನೇದು ರಾಮ್ ರಹೀಮ್ ನಗರದ ಬಗ್ಗೆ ಹೇಳಿದಿರಿ. ಅದನ್ನು ಇಟ್ಟವರು ಹಿಂದೂಗಳು, ಮುಸಲ್ಮಾನರಲ್ಲ. ಮುಸಲ್ಮಾನರಾಗಿದ್ದರೆ ಯಾವುದೇ ಕಾರಣಕ್ಕೂ ಅದನ್ನು ಯೋಚನೆ ಮಾಡ್ತಿಲ್ಲ, ರಹೀಮ್ ನಗರ ಅಂತಾನೆ ಇಡ್ತಾ ಇದ್ರು. ಯಾಕಂದ್ರೆ ಬೆಂಗಳೂರಿನಲ್ಲೇ ತುಂಬಾ ಗೋರಿಪಾಳ್ಯ ಮಾಡಿಬಿಟ್ರು. ಹಿಂದೂ ಹೆಸರುಗಳನ್ನ ಅವ್ರು ಬಂದಿದ್ದಂಗೆ ಫೆಡರಿಸಮ್ ಗೊತ್ತು ನಿಮಗೆ, ಅದು ಚೇಂಜ್ ಮಾಡಿಬಿಡ್ತಾರೆ. ಮೊದಲನೇದು ಇಡೀ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿವರೆಗೆ ಮುಸಲ್ಮಾನರ ಸಂಖ್ಯೆ 5% ಇರುತ್ತೋ ಅಲ್ಲಿವರೆಗೆ ತುಂಬಾ ಒಳ್ಳೆಯವರು, ಅಣ್ಣ ಅಪ್ಪ ಅಕ್ಕ ಅನ್ಕೊಂಡು ಜೀವನ ಮಾಡ್ತಾರೆ. 5% ದಾಟಿದ ಕೂಡಲೇ ಬಾಲ ಬಿಡ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಅವ್ರದ್ದು ಪ್ರಕ್ರಿಯೆ ಶುರು ಆಗುತ್ತೆ. ದಾರುಲ್ ಅರಬ್ ಇಂದ ದಾರುಲ್ ಇಸ್ಲಾಂ ಮಾಡಬೇಕು ಅನ್ನೋದು ಅವರ ಒಂದು ಒಟ್ಟಾರೆ ಅವರ ಚಿಂತನೆ. ಇವತ್ತು ಮುಸಲ್ಮಾನರು ಪ್ರತಿನಿತ್ಯ 5 ಬಾರಿ ನಮಾಜನ್ನ ಕೂಗ್ತಾರೆ, ಆಜಾನನ್ನ ಕೂಗ್ತಾರೆ. ಸುಪ್ರೀಂ ಕೋರ್ಟ್ 5 ಬಾರಿ ವರ್ಡಿಕ್ಟ್ ಕೊಟ್ಟಿದೆ, 200 ಡೆಸಿಬಲ್ಗಿಂತ ಜಾಸ್ತಿ ಸೌಂಡ್ ಅನ್ನು ಹಾಕ್ಬಾರ್ದು ಅಂತೇಳಿ. ನಿಮಗೂ ಗೊತ್ತು, ನನಗೂ ಗೊತ್ತು. ಅವರು ಸುಮಾರು 1-1.5 ಕಿಲೋಮೀಟರ್ ದೂರದವರೆಗೂ ಕೇಳುವ ಹಾಗೆ 5 ಬಾರಿ ನಮಾಜ್ ಕೂಗ್ತಾರೆ. ಅದು ಮಕ್ಕಳಿಗಿರ್ಬೋದು, ವೃದ್ಧರಿಗಿರ್ಬೋದು, ಅನಾರೋಗ್ಯ ಇರ್ಬೋದು, ಎಲ್ಲರಿಗೂ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಆದ್ರೂ ಹಿಂದೂ ಸಮಾಜ ಸಹಿಸಿಕೊಂಡಿದೆ. ರಂಜಾನ್ ಸಮಯದಲ್ಲಿ 1 ತಿಂಗಳು ಇಡೀ ರಾತ್ರಿ ಕೂಗ್ತಾರೆ, ಹಿಂದೂ ಸಮಾಜ ಸಹಿಸಿಕೊಂಡಿದೆ. ಆದ್ರೆ ಇವರಿಗೆ ಒಂದು ಗಣಪತಿ ಪ್ರೊಸೆಷನ್ ತರ್ಕೊಳ್ಳಿಕ್ಕಾಗಲ್ಲ. ಅದು ಇವರ ಒಟ್ಟು ಉದ್ದೇಶ ಇರುವಂತದ್ದು ಸಾಧ್ಯವಾದಷ್ಟು ಬೇಗ ಇದನ್ನು ಇಸ್ಲಾಮಿಕ್ ಕಂಟ್ರಿ ಮಾಡಬೇಕು ಅಂತೇಳಿ ಅದರ ಪ್ರಯೋಗ ಶಾಲೆಯನ್ನ ಇವತ್ತು ಮಾಡಿದ್ದಾರೆ ಇವರು. ಎರಡನೇದು, ಇವತ್ತು ನಾವು ಸುಮಾರು 5,000-6 ಸಾವಿರ ಜನ ರಸ್ತೆಯಲ್ಲಿದ್ದೀವಿ. 3 ಜನ ಮುಸಲ್ಮಾನ್ ತರುಣರು ಮನೆ ಮೇಲೆ ನಿಂತ್ಕೊಂಡು ಕಲ್ಲು ತೂರ್ತಾರೆ, ಕತ್ತಿನ ಜಲ್ಪಿಸ್ತಾರೆ, ರಾಡನ್ನ ತೋರಿಸ್ತಾರೆ ಅಂತಂದ್ರೆ ಅವರ ಮೈಂಡ್ ಅನ್ನ ಯಾವ ರೀತಿಯ ಎಕ್ಸ್ಟ್ರೀಮಿಸಮ್ಗೆ ಮಾಡಿರ್ಬೋದು ಅನ್ನುವಂಥದ್ದು ಯೋಚನೆ ಮಾಡಿ. ಈ ರಿಲಿಜಿಯಸ್ ಮಾತೇ ಇಲ್ಲ ಇಲ್ಲಿ, ಟೆರರಿಸಂ ಮತ್ತು ಎಕ್ಸ್ಟ್ರೀಮಿಸಮ್ ಇದು. ರಿಲಿಜಿಯನ್ ಮಾತೇ ಇಲ್ಲ ಇಲ್ಲಿ. ಧಾರ್ಮಿಕ ಆಗಿದ್ರೆ ಏನ್ ಇಸ್ಲಾಂನ ಅರ್ಥ ಏನು? ಇಸ್ಲಾಂನ ಅರ್ಥವೇ ಶಾಂತಿ ಅಂತ. ಎಲ್ಲಿದೆ ಶಾಂತಿ ಇದು? ಅವರು ಪ್ರಾರ್ಥನೆ ಮಾಡುವಂತ, ದೇವರನ್ನ ಪ್ರಾರ್ಥನೆ ಮಾಡುವಂತ ಜಾಗಗಳು, ಮಸೀದಿಗಳು ಇವತ್ತು ಭಯೋತ್ಪಾದನಾ ಕೇಂದ್ರಗಳಾಗ್ತಾ ಇದೆ. ಯೋಚನೆ ಮಾಡ್ಬೇಕು ಅವ್ರು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ, ಬೇರೆ ಮುಸಲ್ಮಾನರಿಗೆ ಯಾವ ರೀತಿ ತೊಂದರೆಗಳಾಗ್ತಾ ಇದೆ. ಉಮರ್ ಶರೀಫ್ ಅವರೇ, ಭಾರತ ಅನ್ನೋ ಒಂದು ವಿಷಯ ಬಂದಾಗ ಈಗ ಇಡೀ ವರ್ಷದಲ್ಲಿ ನನಗೆ ಗೊತ್ತಿರುವ ಮಟ್ಟಿಗೆ ಗಣೇಶ ಹಬ್ಬದಲ್ಲಿ ಈಗ ಒಂದು ಮೆರವಣಿಗೆ ಆಗಬಹುದು. ಇಲ್ಲದೆ ಇದ್ರೆ ಯಾವುದೋ ಕರಗ, ಇನ್ಯಾವುದೋ ಉತ್ಸವದ ಸಂದರ್ಭಗಳು ಒಂದು ಪ್ರದೇಶ ನಿಗದಿಯಾಗಿರುತ್ತೆ. ಅದು ಇಲ್ಲಿ ಕರಗ ಮಾಡ್ತಾರಂತಪ್ಪ, ಇಲ್ಲಿ ಮದ್ದೂರಮ್ಮನ ಕರಗ ನಡೆಯುತ್ತಪ್ಪ, ಮದ್ದೂರಮ್ಮನ ಸಿಡಿ ನಡೆಯುತ್ತಪ್ಪ. ನನಗಿರೋ ನಾಲೆಡ್ಜ್ ಹೇಳ್ತಾ ಇದ್ದೀನಿ ನಾನು, ಸುಮಾರು ತಪ್ಪಿದ್ರೆ ಕರೆಕ್ಷನ್ ಮಾಡ್ಬೋದು. ಸಿಡಿ ನಡೆಯುತ್ತೆ ಅಂತ ಒಂದು ಪ್ಲೇಸ್ ಇರುತ್ತೆ, ಅಲ್ಲಿ ಆಚರಣೆ ಮಾಡ್ಕೊಂಡು ಹೊರಟೋಗ್ತಾರೆ. ಒಂದು 30 ನಿಮಿಷ
ಒಂದು 30 ನಿಮಿಷ ಆಯ್ತಪ್ಪ, ಒಂದು 1 ಅವರ್ ಅಂತ ಅಂದ್ಕೊಂಬಿಡಿ. ಇಡೀ 365 ದಿನಗಳಲ್ಲಿ ಒಂದು 30 ನಿಮಿಷಗಳ ಮಟ್ಟಿಗೆ ನಿಮ್ಮ ಪ್ರಾರ್ಥನಾ ಮಂದಿರದ ಮುಂಭಾಗದಲ್ಲಿ ಇನ್ನೊಬ್ಬರು ನಂಬುವಂಥ ಒಂದು ದೈವದ ಮೆರವಣಿಗೆಯನ್ನು ಸಹಿಸ್ಕೊಳ್ಳಲ್ಲ ಅಂತ ಹೇಳಿದ್ರೆ ಅಷ್ಟು ಧಾರ್ಮಿಕ ಅಸಹಿಷ್ಣುತೆ ಆಗಿಬಿಟ್ರೆ ಹೇಗೆ ಕತೆ ಅಂತ. ನಮ್ಮ ಮಂಜು ಅವರು ಒಂದು ಒಳ್ಳೆ ವಿಷಯ ಹೇಳಿದ್ರು. ಈ ಮುಸಲ್ಮಾನರು ಲೌಡ್ ಸ್ಪೀಕರ್ ನಲ್ಲಿ ಜಾಸ್ತಿ ಕೂಗ್ತಾರೆ, ಅದನ್ನ ನಾವು ಸಹಿಸ್ಕೊಳ್ತಾ ಇದೀವಿ. ರಂಜಾನ್ ಮಹಿನಾದಲ್ಲಿ ಅಲ್ಲಿ ಕೂಡ ಬಹಳ ಸೌಂಡ್ ಮಾಡ್ತಾರೆ, ಅದನ್ನ ನಾವು ಸಹಿಸ್ಕೊಳ್ತಾ ಇದೀವಿ ಅಂತ ಒಂದು ಮಾತು ಹೇಳಿದ್ರು. ನಿಜಕ್ಕೂ ಹೇಳ್ಬೇಕಂದ್ರೆ ನಾವ್ ಯಾರು ಅದನ್ನ ಸಹಿಸ್ಕೊಳ್ಬಾರದು. ನಾನ್ ಹೇಳೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಾನೊಬ್ಬ ಮುಸ್ಲಿಂ ಅಂತ ಮುಸ್ಲಿಂಗೆ ಫೇವರ್ ಆಗಿ ಮಾತಾಡೋನಲ್ಲ. ಒಂದು ಡೆಸಿಬಲ್ ಮೇಂಟೈನ್ ಮಾಡ್ಬೇಕಂತ ಸುಪ್ರೀಂ ಕೋರ್ಟ್ ಹೇಳಿದ ನಂತರ ಅಷ್ಟೇ ಮೇಂಟೈನ್ ಮಾಡ್ಬೇಕು. ಒಂದ್ ಏರಿಯಾನಲ್ಲಿ 4 ಮಸೀದಿ ಇದ್ರೆ 4 ಮಸೀದಿನೂ 4 ಸ್ಪೀಕರ್ ಇಟ್ಕೊಂಡು ಅಲ್ಲಿ ಇರೋರಿಗೆ ತೊಂದರೆ ಕೊಡೋದನ್ನ ನಾವು ನಿಲ್ಸ್ಬೇಕು. ಇದರಲ್ಲಿ 2 ದ್ವಂದ್ವ ಮಾತಿಲ್ಲ, 2 ಡಿಫ್ರೆಂಟ್ ಮಾತಿಲ್ಲ ಸ್ವಾಮಿ. ಇಲ್ಲಿ ನಾನು ಒಬ್ಬ ಸಿಟಿಸನ್ ಆಗಿ ಬದುಕ್ಬೇಕಂತ ನಾನು ಇಚ್ಛೆ ಪಡ್ತಾ ಇದೀನಿ ಅಷ್ಟೇ. ಇಲ್ಲಿ ಬಂದು ನಾವು ಸಹಿಸ್ಕೊಳ್ಬೇಕಾಗಿದೆ ಏನಿದೆ ಇಲ್ಲಿ? ವೈ ಡು ವಿ ಹ್ಯಾವ್ ಟು ಕಾಂಪ್ರಮೈಸ್? ನಾವ್ ಏನಕ್ಕೋಸ್ಕರ ಕಾಂಪ್ರಮೈಸ್ ಮಾಡ್ಬೇಕು? ನಾನು ಮುಸ್ಲಿಂಗೋಸ್ಕರ ನಾನು ಮಾತಾಡಿದ್ರೆ ನನ್ನಂತ ಒಬ್ಬ ಮೂರ್ಖ ಇರೋದೇ ಇಲ್ಲ. ನನಗೆ ಮುಸ್ಲಿಂ ಆಗ್ಲಿ ಹಿಂದೂ ಆಗ್ಲಿ ರೋಡ್ಗೆ ಬೀದಿಗೆ ಸೌಂಡ್ ಮಾಡೋ ರೀತಿನಲ್ಲಿ, ಇಲ್ಲ ಜನರಿಗೆ ತೊಂದರೆ ಕೊಡೋ ರೀತಿನಲ್ಲಿ, ಇಲ್ಲ ರೋಡ್ ಬ್ಲಾಕ್ ಮಾಡೋ ರೀತಿನಲ್ಲಿ, ಆಂಬ್ಯುಲೆನ್ಸ್ ಅನ್ನ ನಿಲ್ಸೋ ರೀತಿನಲ್ಲಿ, ಹೆರಿಗೆ ಆಸ್ಪತ್ರೆಗೆ ಹೋಗುವ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡೋ ರೀತಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ರೋಡ್ ನಲ್ಲಿ ಏನೇ ಕೆಲಸ ಮಾಡಿದ್ರು ನನ್ಗೆ ಇಷ್ಟ ಆಗೋದಿಲ್ಲ. ಇದರ ವಿರುದ್ಧ ನಾನು ನಿಂತ್ಕೊಳ್ತೀನಿ. ಅದು ಮುಸ್ಲಿಂ ಮಾಡಿದ್ರು ತಡೆ ಮಾಡಬೇಕು, ಹಿಂದೂ ಮಾಡಿದ್ರೇನು ತಡೆ ಮಾಡಬೇಕು, ಅದು ಮೀಲಾದು ನಬಿಗೂ ತಡೆ ಮಾಡಬೇಕು, ಮತ್ತೆ ಗಣೇಶ ಚತುರ್ಥಿಗೆ ರೋಡ್ಗೆ ಹೋಗೋ ಮೆರವಣಿಗೆ ಎಲ್ಲದೂ ತಡೆ ಮಾಡ್ಬೇಕಂತ ಹೇಳ್ಕೊಳ್ತೀನಿ. ಒಂದು ಆಚರಣೆ ಭಾಗ ಆಗಿದ್ದಾಗ, ಈಗ ಉಮರ್ ಶರೀಫ್ ಒಂದು ಆಚರಣೆ ಭಾಗ ಆಗಿದ್ದಾಗ ತಡೆ ಮಾಡೋದು ಹೇಗೆ? ಈಗ ಉಮರ್ಜಿ ಗಣೇಶ ಹಬ್ಬದ ಕಾನ್ಸೆಪ್ಟ್ ಎಷ್ಟು ಅದ್ಭುತ ಅಂತ ಹೇಳಿದ್ರೆ, ಅವತ್ತು ಈಗ ಬಿಡಿ 1947 ರಾಜಕೀಯ ಪಕ್ಷಗಳು ಬಂದಿವೆ, ಒಂದೊಂದು ಪಕ್ಷ ಒಬ್ಬೊಬ್ಬರ ಪರವಾಗಿ, ಅದೆಲ್ಲ ಬೇರೆ ವಿಚಾರಗಳಿದೆ. ಈ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಂದಂಥ ಹಬ್ಬ ಇದು. ಅಂದರೆ ವಿಜೃಂಭಣೆಯಿಂದ ಆಚರಿಸಲ್ಪಡೋಕ್ಕೆ ಶುರು ಮಾಡಿದಂಥ ಒಂದು ಕಾಲಘಟ್ಟ ಅದು. ಜನ ಒಗ್ಗಟ್ಟಾಗಿರಬೇಕು, ಬೀದಿಗಳಲ್ಲಿ ಮೆರವಣಿಗೆ ಮಾಡಬೇಕು, ಒಗ್ಗಟ್ಟಿನ ರೂಪದಲ್ಲಿ ಅದೆಲ್ಲ ಇರಬೇಕು, ಗಣೇಶ ವಿಸರ್ಜನೆ ಜೋರಾಗಿ ನಡೀಬೇಕು ಅಂತ ಮಾಡಿರೋದು. ಅದನ್ನ ನಾವು ಬ್ರೇಕ್ ಮಾಡೋಕ್ಕಾಗಲ್ಲ ಅಲ್ಲ ಒಂದು ಆಚರಣೆ ಭಾಗವನ್ನ. ಯಾವುದೇ ಒಂದು ಕೆಲಸ ಮಾಡುವಾಗ ಇವತ್ತಿನ 100 ವರ್ಷ ಮಾಡುವ ಉದ್ದೇಶ ಬೇರೆಯಾಗಿತ್ತು, ಅಲ್ಲಿರುವತಕ್ಕಂತ ಪರಿಸ್ಥಿತಿ ಬೇರೆಯಾಗಿತ್ತು, ಅಲ್ಲಿರುವತಕ್ಕಂತ ವಾತಾವರಣ ಬೇರೆಯಾಗಿತ್ತು, ಮನಸ್ಥಿತಿ ಬೇರೆಯಾಗಿತ್ತು. ಇವತ್ತಿರುವತಕ್ಕಂತ ಜನರ ಸಂಖ್ಯೆ ನೋಡಿ, ರೋಡ್ಗಳು ನೋಡಿ, ಎಷ್ಟು ಕಷ್ಟಗಳು ಕೊಡುವ ರೀತಿನಲ್ಲಿ ನಾನು ಬಂದು ನೋಡಿ, ನಾನು ಫಸ್ಟ್ ವಿಷಯ ಹೇಳೋದು, ನಾನು ಸಿಟಿಸನ್ ಆಗಿ ಮಾತಾಡ್ತಿದ್ದೀನಿ, ಒಬ್ಬ ನಾಗರಿಕನಾಗಿ ಮಾತಾಡ್ತಿದ್ದೀನಿ, ಒಬ್ಬ ಮುಸ್ಲಿಂ ಆಗಿ ನಾನು ಮಾತಾಡ್ತಿಲ್ಲ ಇಲ್ಲಿ. ನನ್ ಬೇಕಾಗಿ ನನ್ನ ಧರ್ಮ ನನ್ನ ಗಡ್ಡ ಒಳಗೆ ಇದೆ. ನಾನು ಎಷ್ಟು ಇದು ಬೇಕಿದೆಯೋ ಅಷ್ಟು ಆಚೆ ಬರುವಾಗ ಶರ್ಟ್ ಹಾಕೊಂಡು ಹೋಗ್ತೀನಿ, ವೈಟ್ ಶರ್ಟ್ ಹಾಕೊಂಡು ಹೋಗ್ತೀನಿ, ಬ್ಲಾಕ್ ಶರ್ಟ್ ಹಾಕೊಂಡು ಹೋಗ್ತೀನಿ, ಏನ್ ಬೇಕಾ ಡ್ರೆಸ್ ಯೂನಿಫಾರ್ಮ್ ಆಗಿ ಹೋಗ್ತೀನಿ. ಅದು ನಂದು ಆಗಿದೆ. ನಾನು ಆಚೆ ಬರುವಾಗ ಹಂಗಿರ್ಬೇಕು. ಯಾವ ಡ್ರೆಸ್ ಎಲ್ಲಿ ಹಾಕೊಳ್ಬೇಕಂದ್ರೆ ನಮ್ಗೆ ಗೊತ್ತಾಗಿರ್ಬೇಕು. ಧರ್ಮ ಬಂದು ನಮ್ಮ ಒಳಗೆ ಇದೆ. ಅದನ್ನ ನಾವು ಯಾರಿಗೂ ತೋರ್ಸ್ಕೊಂಡು ಶಕ್ತಿ ಪ್ರದರ್ಶನ ಮಾಡಕ್ಕೋಸ್ಕರ ನಾವು ಇಂತಹ ಒಂದು ಮೆರವಣಿಗೆ ಮಾಡಕ್ಕೆ ಯಾರು ಮುಂದೆ ಬರಬಾರ್ದು. ಯಾರ ಮುಂದೆ ನಾವು ಶಕ್ತಿ ಪ್ರದರ್ಶನ ಮಾಡ್ಬೇಕಾಗ್ತದೆ? ಈಗ ಮಂಡ್ಯದಲ್ಲಿ ಉಮರ್ ಶರೀಫ್ ಜಿ, ಮಂಡ್ಯದಲ್ಲಿ ಶಕ್ತಿ ಕೊರತೆ ಇತ್ತು, ತುಂಬಾ ವೀಕ್ ಆಗಿತ್ತು ಶಕ್ತಿ. ಅದಕ್ಕೆ ನೀವು ಶಕ್ತಿ ತುಂಬಕ್ಕೆ ಈಗ ಅಲ್ಲೆಲ್ಲ ಹಿಂದೂ ಸಂಘಟನೆಗಳಿಗೆ ನೀವು ಬುಧವಾರ ಹೋಗ್ತಿರೋದಾ ಬಿಜೆಪಿ ಅವ್ರು? ನೀವು ಅಲ್ಲಿಗೆ ಶಕ್ತಿ ಎನರ್ಜಿ ಡೋಸ್ಗಳು ಕೊಡಕ್ಕೆ ನಾನು ಹೋಗ್ತಿದ್ದೀರ ಅಲ್ಲಿ? ಯಾರಿಗೂ ಯಾರು ಎನರ್ಜಿಗೂ ಡೋಸ್ ಕೊಡುವಂತದ್ದು ಅವಶ್ಯಕತೆ ಇಲ್ಲ ಸರ್. ಅದಲ್ಲಿ ನಾವು ಹೋಗ್ತಿರುವಂತದ್ದು ಈ ತರ ಧಾರ್ಮಿಕ ಆಚರಣೆಗಳು ಬಂದಾಗ ಸರ್ಕಾರ ಯಾಕೆ ತರ ನಿರ್ಲಕ್ಷ್ಯ ವಹಿಸ್ತಿದೆ, ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿತ್ತು. ಸರ್ಕಾರ ರಿಲಿಜಿಯಸ್ ಆಗಿ ಬಿಡಿ, ಪೊಲಿಟಿಕಲ್ ಯಾಕೆ ಮಾಡ್ತಿದ್ದೀರಿ ಅಂತ ನನ್ನ ಪಾಯಿಂಟ್ ಅಲ್ಲಿ. ಮಂಜುನಾಥ್ ಇದ್ದಾರೆ, ಸೈನ್ಯ ಇರುತ್ತೆ, ಜನ ಇದಾರೆ ಅಲ್ಲಿ, ಅಲ್ಲೂ ಮಂಡ್ಯ ಭಾಗದ ಜನ ವಾಸ ಮಾಡ್ತಾರಲ್ಲ ಸರ್. ಒಂದು ರಾಜಕೀಯ ಪೊಲಿಟಿಕಲ್ ಯಾಕೆ ಮಾಡ್ತಾ ಇದ್ದೀರಿ ಅಂತ ಪಕ್ಷವಾಗಿ ಕರ್ತವ್ಯ ಆಗುತ್ತೆ. ಈ ತರದ ದೌರ್ಜನ್ಯಗಳು 14 ಜನ ಅರೆಸ್ಟ್ ಮಾಡಿದೀವಿ ಅಂದ್ರು, 14 ಜನ ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ನಾಳೆ ಬಂದು ಇದೇ ಉಮರ್ ಶರೀಫ್ ಅನ್ನೋರು 24 ಜನ 21 ಜನ ಹೇಳ್ತಿರಲ್ಲ ಅಮಾಯಕರಂತ ಬಂದು ಹೇಳಿದಾಗ ಅವ್ರಿಗೆ ಏನ್ ಮಾಡ್ಬೇಕಾಗುತ್ತೆ? ಹೇಳದ್ ಸಾಕ್ಷಿ ಇರುತ್ತಾ? ಬಂದೇ ಬರ್ತಾರೆ ಸರ್. ಇದೇ ಡಿಬೇಟ್ ನಾವು ನೀವು ಡಿಬೇಟ್ ಮಾಡೇ ಮಾಡ್ತೀವಿ. ಈ ಅವ್ರ ಅಮಾಯಕರು, ಅವ್ರು ಏನು ತಪ್ಪಿಲ್ಲ, ರೋಡ್ ಅಲ್ಲಿ ಹೋಗ್ತಾ ಇದ್ರು, ಪೊಲೀಸರು ಹಿಡ್ಕೊಂಡ್ ಬಂದ್ರು ಅಂದ್ಬಿಟ್ಟು ಅಮಾಯಕರು ಅಂತ ಹೇಳ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಡ್ಯೂಟಿ ಚಾರ್ಜ್ ಶೀಟ್ ಮಾಡಿದಾಗ ಸಾಕ್ಷಿ ಪ್ರೂವ್ ಮಾಡ್ಲೇಬೇಕು, ಅವರು ವಿಡಿಯೋ ಕೊಡ್ಬೇಕು ಅವರು. ಸರ್ ಇದೇ ತರದ ಸಾಕ್ಷಿಗಳು ಹಿಂದೆ ಆಗಿದಂತದ್ದು. ಆದ್ರೆ ಏನ್ ಮಾಡಿದ್ರು ಸರ್ಕಾರ ತನ್ನ ಸಿಸಿಟಿವಿ ಫುಟೇಜ್ ಇತ್ತು, ಈಗ ಅರೆಸ್ಟ್ ಮಾಡೋ ನಾಟಕ ಆಡೋದು, ಆಮೇಲೆ ಅವ್ರನ್ನೇ ಬಿಡುಗಡೆ ಮಾಡೋದು. ನೀವು ಒಳ್ಳೆ ಮಾತಾಡಿದ್ರು, ಸಿಸಿಟಿವಿ ಫುಟೇಜ್ ಇತ್ತು.
ವಿಡಿಯೋ ಇತ್ತು. ಪಪ್ಪಟ ಕಾದಾಗ ಏನ್ ಮಾಡಿದ್ರು? ಪಪ್ಪಟ ಕಾದಾಗ ಏನ್ ಮಾಡಿದ್ರು? ಇದೇ ಬಿಜೆಪಿ ಸರ್ಕಾರ ಅಧಿಕಾರ ಬಂದ ತಕ್ಷಣ ಇದೇ ಬಿಜೆಪಿ ಸರ್ಕಾರ ಅಧಿಕಾರ ಬಂದ ತಕ್ಷಣ ಅವ್ರ ಮೇಲಿದ್ದ ಕೇಸ್ ಎಲ್ಲ ತೆಗೆದ್ರು. ಬಿಜೆಪಿ ಅದು ಆಳುವುದು ಕೆಜೆಲ್ ಡಿಜೆಲ್ ಮಾಡುವ ಕೆಲಸ ತೊಟ್ಟನು ತುಗ್ತೀರಾ, ಮಗುನು ತುಗ್ತೀರಾ. ಮಂಡ್ಯದ ಜನ ಥ್ಯಾಂಕ್ ಯು ಯದುಕುಮಾರ್, ಥ್ಯಾಂಕ್ ಯು ಕಶ್ಯಪ್ ಅವರೇ, ಥ್ಯಾಂಕ್ ಯು ಮಂಜುನಾಥ್ ಅವರೇ, ಥ್ಯಾಂಕ್ ಯು ಉಮರ್ ಶರೀಫ್ ಅವರೇ. ಮಂಡ್ಯ ಆ ನೆಲದಲ್ಲಿ ಶಾಂತಿ ನೆಲೆಸಲಿ. ಯಾರೇ ಕಿಡಿಗೇಡಿ ತಪ್ಪು ಮಾಡಿದ್ರು ಅವನ್ನ ಆಚೆ ಬಿಡೋದು ಬೇಡ. ಆ ಮಟ್ಟಕ್ಕೆ ಈಗ ಅರೆಸ್ಟ್ ಮಾಡೋದು, ಒಂದು 2 ದಿನ ಆದಮೇಲೆ ಇನ್ನೇನೋ ಕಥೆಗಳು ಹೇಳೋದು, ಸರಿಯಾದ ಸಾಕ್ಷ್ಯಗಳನ್ನು ಕೊಡಿದ್ರೆ ಇದು ಯಾವುದೂ ಆಗಬಾರ್ದು. ಇದೊಂದು ಪಾಠ ಆಗಬೇಕು. ಯಾರೇ ಮಾಡಿರಲಿ, ಯಾವ ಕಡೆಯವರೇ ಮಾಡಿದರೂ ಕೂಡ ಒಂದು ಪಾಠ ಆಗಲಿ. ಧಾರ್ಮಿಕ ಆಚರಣೆಗಳಿಗೆ ಅಡ್ಡಿಪಡಿಸುವುದು ಈ ನೆಲದ ಕಾನೂನಿಗೆ ವಿರುದ್ಧ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನು ನಂಬುವಂಥ ಧರ್ಮವನ್ನು ಆಚರಿಸ್ತಕ್ಕಂಥ ಹಕ್ಕು ಈ ದೇಶದ ಸಂವಿಧಾನ ಅವನಿಗೆ ಕೊಟ್ಟಿರಬೇಕಾದ್ರೆ ಇದು ಸರಿ, ಇದು ತಪ್ಪು, ನೀನು ಮಾಡ್ತಿರೋ ತಪ್ಪು, ನಾನು ಮಾಡ್ತಿರೋ ಸರಿ ಅಂತ ಹೇಳಲಿಕ್ಕೆ ಯಾರಿಗೂ ಏನೂ ಇಲ್ಲ. ಇದರೊಂದಿಗೆ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.